ಜ್ಯೋತಿ ನವೋದಯ ತರಬೇತಿ ಕೇಂದ್ರ ಗಬ್ಬೂರು 79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮ್ಮ ತರಬೇತಿ ಕೇಂದ್ರದಲ್ಲಿ ವಿದ್ಯಾಧಿಪತಿ ಎನ್ನುವ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ 5ನೇ ತರಗತಿಯ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಈ ಕಿರು ಪರೀಕ್ಷೆಯನ್ನು ರಸಪ್ರಶ್ನೆ ಕಾರ್ಯಕ್ರಮದ ಪರೀಕ್ಷೆಯನ್ನು ಎಲ್ಲರೂ ಪಾಲ್ಗೊಂಡರು. ಅದರಲ್ಲಿ ಕೇವಲ ಟಾಪ್ 3 ವಿದ್ಯಾರ್ಥಿಗಳು ಮಾತ್ರ ಆಯ್ಕೆಗೊಂಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಅಶ್ವಿನಿ ಸಿ ಪಾಟೀಲ್ ಅವರಿಗೆ ಜೋರಾದ ಚಪ್ಪಾಳೆ. ಹಾಗೆಯೇ ಆದನಗೌಡ ಅವರು ಕೂಡ ಆಯ್ಕೆಯಾಗಿದ್ದಾರೆ, ಅವರಿಗೂ ಕೂಡ ಜೋರಾದ ಚಪ್ಪಾಳೆ. ಹಾಗೆಯೇ ಭಗತ್ ತಂದೆ ವೆಂಕಟರಮಣ ಕೂಡ ಮೊದಲ 3 ಸ್ಥಾನಗಳಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ, ಅವರಿಗೂ ಜೋರಾದ ಚಪ್ಪಾಳೆ. ಮೂವರಲ್ಲಿ ಇಬ್ಬರು ಸಮಾನ ಅಂಕ ಪಡೆದಿದೆ, ಮೂವರು ಕೂಡ ಬೇರೆ ಬೇರೆ ಅಂಕಗಳನ್ನು ಪಡೆದಿದ್ದಾರೆ. ಆ ಮೂವರಲ್ಲಿ 3ನೇ ಸ್ಥಾನವನ್ನು ಆದನಗೌಡ ಅವರು ಪಡೆದಿದ್ದಾರೆ, 15.00 ಅಂಕಗಳನ್ನು ಪಡೆದಿದ್ದಾರೆ, ಅವರಿಗೆ ಜೋರಾದ ಚಪ್ಪಾಳೆ. ಹಾಗೆ ಮೊದಲ 2 ಸ್ಥಾನದಲ್ಲಿ ಕೇವಲ ಒಂದೇ ಅಂಕಗಳಿಂದ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಅಲಂಕರಿಸಿರುವಂತಹ ಇಬ್ಬರಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತ ವಿದ್ಯಾರ್ಥಿ ಭಗತ್ ಅವರು 17 ಅಂಕಗಳಿಂದ ಪ್ರಥಮ ಸ್ಥಾನ ಪಡೆದಿದ್ದಾರೆ, ಅವರಿಗೆ ಜೋರಾದ ಚಪ್ಪಾಳೆ. ಹಾಗೆ ದ್ವಿತೀಯ ಸ್ಥಾನವನ್ನು ಅಶ್ವಿನಿ ಅವರು 16 ಅಂಕಗಳನ್ನು ಪಡೆದಿದ್ದಾರೆ, ಅವರಿಗೂ ಕೂಡ ಜೋರಾದ ಚಪ್ಪಾಳೆ. ನಮ್ಮ ರಸಪ್ರಶ್ನೆ ಕಾರ್ಯಕ್ರಮದ ಆರ್ಟ್ ಸೆಟ್ ನಲ್ಲಿ ಕೂಡ ಬರುತ್ತಿದ್ದಾರೆ ಭಗತ್ ತಂದೆ ವೆಂಕಟರಮಣ, ಅವರಿಗೆ ಜೋರಾದ ಚಪ್ಪಾಳೆ. ಎಲ್ರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ಸುದಿನ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿ 78 ವರ್ಷಗಳು ಮುಗಿದು 79ನೇ ಆಚರಣೆಯನ್ನು ಮಾಡುತ್ತಿದ್ದೇವೆ. ಎಲ್ರಿಗೂ ಕೂಡ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಜ್ಞಾನಜ್ಯೋತಿ ನವೋದಯ ತರಬೇತಿ ಕೇಂದ್ರ ಗಬ್ಬೂರಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಮ್ಮ ತರಬೇತಿ ಕೇಂದ್ರದಲ್ಲಿ ವಿದ್ಯಾಧಿಪತಿ ಎನ್ನುವಂಥ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಇಲ್ಲಿ ನಿಮ್ಮ ಮುಂದಿರುವಂಥ ಸ್ಕ್ರೀನನ್ನು ಗಮನಿಸಿ. ಇಲ್ಲಿ ಒಟ್ಟು 20 ಪ್ರಶ್ನೆಗಳಿರುತ್ತವೆ. ಪ್ರತಿಯೊಂದು ಪ್ರಶ್ನೆಗೂ ಕೂಡ ಒಂದೊಂದು ರೀತಿಯ ಮೊತ್ತವನ್ನು ನಿಗದಿ ಮಾಡಿದ್ದೇವೆ. ನಿಮಗೆ ಕಾಣ್ತಾ ಇದೆ ನಮ್ಮ ಮುಂದೆ. 1ನೇ ಪ್ರಶ್ನೆಗೆ 10 ರೂಪಾಯಿ, 2ನೇ ಪ್ರಶ್ನೆಗೆ 20, 3ನೇ ಪ್ರಶ್ನೆಗೆ 30, 4ನೇ ಪ್ರಶ್ನೆಗೆ 40, 5ನೇ ಪ್ರಶ್ನೆಗೆ 50 ಮತ್ತು 6, 7, 8, 9, 10 ಅಲ್ಲಿ ಪ್ರತಿಯೊಂದು ಪ್ರಶ್ನೆಗೂ 25 ಮೊತ್ತ ಏನಾಗುತ್ತಾ ಅಧಿಕ ಆಗುತ್ತಾ. ಮತ್ತು 10ರಿಂದ 15 ಅಂಕಕ್ಕೆ ಪ್ರತಿ ಪ್ರಶ್ನೆಗೆ 50 ರೂಪಾಯಿಗಳ ಮೊತ್ತ ಅಧಿಕವಾಗುತ್ತೆ. ಮತ್ತು 15ರಿಂದ 20ರ ಪ್ರಶ್ನೆಗೆ ಪ್ರತಿ ಪ್ರಶ್ನೆಗೆ 100 ರೂಪಾಯಿಗಳ ಮೊತ್ತ ಅಧಿಕವಾಗಿ 20 ಪ್ರಶ್ನೆ ಅಂತಿಮ ಪ್ರಶ್ನೆಯಾಗಿದ್ದು 20 ಪ್ರಶ್ನೆಗೆ ನೀವು ಸರಿಯಾದ ಉತ್ತರ ನೀಡಿದರೆ ನಿಮಗೆ 1000 ರೂಪಾಯಿಗಳ ಬಹುಮಾನವನ್ನು ನಾವು ನಿಮಗೆ ಕೊಡ್ತೀವಿ. ಇಲ್ಲಿ ನಿಮಗೆ ಮುಂದಿರುವಂಥ ಸ್ಕ್ರೀನನ್ನು ಗಮನಿಸ್ರಿ. ಅಲ್ಲಿ 1, 5, 10, 15, 20 ಇವು ಏನಿದೆವಲ್ಲ ಇವು ಸೇಫ್ ಜೋನ್. ಅಂದರೆ 1ನೇ ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ನೀಡಿದರೆ
ಮತ್ತು 5ನೇ ಪ್ರಶ್ನೆ 10 ಮತ್ತು 15 20 ಪ್ರಶ್ನೆಗೆ ಉತ್ತರ ಸರಿಯಾಗಿ ನೀಡಿದರೆ ಅದು ಸೇಫ್ ಜೋನ್. ಅಲ್ಲಿ 2 3 4 ನೀವು ತಪ್ಪಾಗಿ ನೀಡಿದ್ರೂ ಕೂಡ 1ನೇ ಪ್ರಶ್ನೆಗೆ ಏನು ಮೊತ್ತ ಇರುತ್ತಾ ಅದು ನಿಮಗೆ ಸಿಗುತ್ತೆ. 6 7 8 9 ಅಲ್ಲಿ ಯಾವುದಾದ್ರೂ ಪ್ರಶ್ನೆ ನೀವು ತಪ್ಪು ನೀಡಿದ್ದೆ ಆದರೆ 5ನೇ ಪ್ರಶ್ನೆಯ ಮೊತ್ತ ನಿಮಗೇನಾಗುತ್ತಾ ನಿಮಗೆ ನೀಡಬೇಕಾಗುತ್ತೆ. ಮತ್ತು 11 12 13 14ರಲ್ಲಿ ಯಾವುದಾದ್ರೂ ಪ್ರಶ್ನೆಯಲ್ಲಿ ನೀವು ಇಲ್ಲಿಗೆ ಕ್ವಿಜ್ಜನ್ನು ಮುಗಿಸಿದರೆ ನಿಮಗೆ 10ನೇ ಪ್ರಶ್ನೆಗೆ ಮೊತ್ತ ಏನಿದೆ ಅದು ನಿಮಗೆ ಸಿಗುತ್ತೆ. ಮತ್ತು 16 17 18 19ಅಲ್ಲಿ ನೀವು ಏನಾದರೂ ಪ್ರಶ್ನೆ ಅಲ್ಲಿಗೆ ರಸಪ್ರಶ್ನೆ ಮುಗೀತು ಅಂದರೆ ನಿಮಗೆ 15 ರೂಪಾಯಿ 15 ಪ್ರಶ್ನೆಯ 500 ರೂಪಾಯಿ ಮೊತ್ತ ನಿಮಗೆ ಏನಾಗುತ್ತೆ ಸಿಗುತ್ತೆ. ಇಲ್ಲಿ ಭಗತ್ ಅವರೇ, ಇಲ್ಲಿ ನಿಮ್ಮ ಮುಂದಿರುವಂಥ ಲೈಫ್ ಲೈನನ್ನು ಗಮನಿಸ್ರಿ. ಇದನ್ನು ನೀವು ಆಪತ್ ಬಾಂಧವ ಅಂತಲೂ ಕರಿಬೋದು. ಅಲ್ಲಿ ಮೇಲೆ ಇರುವಂಥ ನಿಮಗೆ ಲೈಫ್ ಲೈನನ್ನು ನೋಡ್ರಿ, ಅಲ್ಲಿ 50-50 ಇದೆ. ಈ 50-50 ಏನಂದರೆ ಇಲ್ಲಿ ಕೊಟ್ಟಿರುವಂಥ 4 ಆಪ್ಷನ್ಗಳಲ್ಲಿ 2 ಆಪ್ಷನನ್ನು ನಾವೇನು ಮಾಡ್ತೀವಿ ತೆಗೆದುಬಿಡ್ತೀವಿ. ಅದರಲ್ಲಿ ಉಳಿದ 2 ಪ್ರಶ್ನೆಗೆ ಏನು ಮಾಡ್ಬೋದು ನೀವು ಯಾವುದು ಸರಿ ಅಂತ ನೀವು ಏನು ಮಾಡ್ಬೋದು ಉತ್ತರವನ್ನು ಹೇಳ್ಬೋದು. 2ನೇ ಲೈಫ್ ಲೈನ್ ಆಗಿರುವಂಥ ಡಬಲ್ ಡಿಪ್. ಇಲ್ಲಿ ನೀವು ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ನೀಡಿದಾಗ ಅದು ತಪ್ಪಾಗಿದ್ದರೆ ಹೌದಾ ಇನ್ನೊಂದು ಅವಕಾಶ ಏನು ಮಾಡ್ತೀವಿ ನಾವು ನಿಮಗೆ ಮತ್ತೊಮ್ಮೆ ನಿಮಗೆ ಅವಕಾಶವನ್ನು ಕೊಡ್ತೀವಿ. ಮತ್ತು 3ನೇ ಲೈಫ್ ಲೈನ್ ಇದೆ ಅಂತ ಆಡಿಯನ್ಸ್ ಪೂಲ್. ಈ ಆಡಿಯನ್ಸ್ ಪೂಲ್ ಅಂದರೆ ಇಲ್ಲಿರುವಂಥ ನಿಮ್ಮ ಸ್ನೇಹಿತರಿಗೆ ನೀವು ನಿಮಗೆ ಗೊಂದಲವಿರುವಂಥ ಪ್ರಶ್ನೆಯನ್ನು ನಿಮ್ಮ ಸ್ನೇಹಿತರಿಗೆ ಹೇಳಿ ಯಾವುದಂತ ಕೇಳಿ ನೀವು ಏನು ಮಾಡ್ಬೋದು ಪ್ರಶ್ನೆಗೆ ಉತ್ತರವನ್ನು ನೀಡ್ಬೋದು. ಕೊನೆಯ ಲೈಫ್ ಲೈನ್ ಆಗಿರುವಂಥ ಕ್ವಿಟ್ ಆಪ್ಷನ್ ಏನಿದೆಯಲ್ಲ, ಈ ಕ್ವಿಟ್ ಆಪ್ಷನು ನೀವು ಯಾವುದೇ ಸಂದರ್ಭದಲ್ಲೂ ಕೂಡ ನೀವೇನು ಮಾಡ್ಬೋದು ಕ್ವಿಟ್ಟನ್ನು ಮಾಡ್ಬೋದು. ಕ್ವಿಟ್ ಅಂದರೆ ಅಲ್ಲಿಗೆ ನಿಮ್ಮ ಈ ರಸಪ್ರಶ್ನೆ ಕಾರ್ಯಕ್ರಮ ಏನಾಗುತ್ತೆ ಮುಕ್ತಾಯವಾಗುತ್ತದೆ. ನೀವು ಎಲ್ಲ ಲೈಫ್ ಲೈನ್ ಬಳಕೆ ಮಾಡಿ ಕೂಡ ಕ್ವಿಟ್ ಮಾಡ್ಬೋದು ಅಥವಾ ಮೊದಲೇ ಕ್ವಿಟ್ ಮಾಡ್ಬೋದು. ಆದರೂ ನೀವು ಲೈಫ್ ಲೈನನ್ನು ಬಳಕೆ ಮಾಡಿದ ನಂತರ ಏನು ಮಾಡಿರಿ ಕ್ವಿಟ್ ಮಾಡಿರಿ. ಒಂದು ವೇಳೆ ಲೈಫ್ ಲೈನ್ ಬಳಕೆ ಮಾಡಿ ಕೂಡ ನೀವು ಒಂದು ವೇಳೆ ಉತ್ತರ ತಪ್ಪು ನೀಡಿದರೆ ನಿಮಗೆ ಯಾವುದು ಸೇಫ್ ಜೋನ್ ಇರುತ್ತಾ ಆ ಸೇಫ್ ಜೋನ್ ಮತ್ತೇನಾಗುತ್ತಾ ನಿಮಗೆ ನಾವು ನೀಡ್ತೀವಿ. ಅರ್ಥ ಆಯ್ತಾ? ಎಲ್ಲ ರೀತಿಯ ಲೈಫ್ ಲೈನ್ ನಿಮಗೆ ಸಂಪೂರ್ಣವಾಗಿ ಗೊತ್ತಾಯ್ತಾ? ಜೋರಾಗಿ ಮಾತಾಡಬೇಕು ಭಗತ್ ಅವರೇ, ಜೋರಾಗಿ ಹೇಳ್ರಿ. ಹಾಂ, ವೆರಿ ಗುಡ್. ಈಗ ಮುಂದಕ್ಕೆ ಹೋಗೋಣ. ಈಗ ಮೊದಲನೇ ಪ್ರಶ್ನೆ ನಿಮ್ಮ ಮುಂದೆ ಹೀಗಿದೆ. ವೈದ್ಯ ಅನ್ನುವಂಥದ್ದು ಅನ್ವರ್ಥಕ ನಾಮವಾದರೆ ಪರ್ವತ ಅನ್ನುವುದು ಯಾವ ನಾಮ? ನಿಮ್ಮ ಮುಂದಿರುವಂಥ ಆಯ್ಕೆಗಳು: ಎ ಆಪ್ಷನ್ ಅಂಕಿತ ನಾಮ, ಬಿ ಆಪ್ಷನ್ ರೂಢನಾಮ, ಸಿ ಆಪ್ಷನ್ ಆತ್ಮಾರ್ಥಕ, ಡಿ ಆಪ್ಷನ್ ಸರ್ವನಾಮ. ಪ್ರಶ್ನೆ ಸರಿಯಾಗಿ ಗಮನಿಸ್ರಿ. ಕೇವಲ 1 ನಿಮಿಷ ಇರುತ್ತೆ. ಆ ಸಮಯದೊಳಗಡೆ ನೀವು ಉತ್ತರ ನೀಡಬೇಕು. ಬಿ ಆಪ್ಷನ್ ಫೈನಲ್, ಪಕ್ಕ ಲಾಕ್ ಮಾಡೋಣ. ಓಕೆ ಗುರುಗಳೇ, ಆಪ್ಷನ್ ಬಿ ರೂಢನಾಮ ಲಾಕ್ ಮಾಡಿ. ನಿಮ್ಮ ಉತ್ತರ ಸರಿಯಾಗಿದೆ. 10 ರೂಪಾಯಿಯನ್ನು ಪಡೆದಿರುವಂಥ ಭಗತ್ ಅವರಿಗೆ ಅಭಿನಂದನೆ. ನಿಮಗೆ ಹೇಗೆ ಯಾವ ರೀತಿ ಸರಿ ಅನಿಸ್ತೀವಿ ಉತ್ತರ? ಕೆಲಸ ಮಾಡಿದ್ರೆ ಹಾಂ, ಜೋರಾಗಿ ಹೇಳಬೇಕು. ಕೆಲಸ ಮಾಡೋದು ಅನ್ವರ್ಥಕ ನಾಮ ಕೆಲಸ ಮಾಡಿದ್ರೆ, ಪರ್ವತ ಅಂದ್ರೆ ಅಂಕಿತ ನಾಮ ಅಂದ್ರೆ ಹೆಸರುಗಳನ್ನು ಸೂಚಿಸೋದ್ರೆ, ರೂಢನಾಮ ಅಂದ್ರೆ ಹಿಂದಿನ ಕಾಲದ ಹೇಳಿದ್ರೆ, ಆತ್ಮಾರ್ಥಕ ಸರ್ವನಾಮ ಅಂದ್ರೆ ಗೌರವ ಸೂಚಕವಾಗಿ ಬಳಸೋದು, ಸರ್ವನಾಮ ಅಂದ್ರೆ ನಾಮಪದ ಬದಲಾಗಿ ಬಳಸೋದು. ವೆರಿ ಗುಡ್, ಅಭಿನಂದನೆಗಳು. ಈಗ 1ನೇ ಪ್ರಶ್ನೆಗೆ ನೀವು ಸರಿ ಉತ್ತರ ನೀಡಿದೆ 10 ರೂಪಾಯಿಯನ್ನು ಪಡೆದಿದ್ದೀರಿ. ಸೇಫ್ ಜೋನ್ ಆಗಿದೆ. ಈಗ ಮುಂದಕ್ಕೆ ಹೋಗೋಣ. ಓಕೆ ಗುರುಗಳೇ, ಪ್ರಶ್ನೆ ಸಂಖ್ಯೆ 2 ನೋಡೋಣ. ಈಗ
ನಿಮ್ಮ ಮುಂದಿರುವಂಥ ಎರಡನೇ ಪ್ರಶ್ನೆ, ಭಾಗಾಕಾರ ಕ್ರಿಯೆಯಲ್ಲಿ ಬಳಸಲ್ಪಡುವ ವಿಶೇಷ ಪದ ಇದಲ್ಲ. ಪ್ರಶ್ನೆಯನ್ನು ಇನ್ನೊಂದು ಸರಿ ಗಮನಿಸ್ರಿ. ಭಾಗಾಕಾರ ಕ್ರಿಯೆಯಲ್ಲಿ ಬಳಸಲ್ಪಡುವ ವಿಶೇಷ ಪದ ಇದಲ್ಲ. ನಿಮ್ಮ ಮುಂದಿರುವಂಥ ಆಪ್ಷನ್ ಹೀಗಿವೆ. ಎ ಆಪ್ಷನ್ ಭಾಜ್ಯ, ಬಿ ಆಪ್ಷನ್ ಭಾಜಕ, ಸಿ ಆಪ್ಷನ್ ಗುಣಕ, ಡಿ ಆಪ್ಷನ್ ಭಾಗಲಬ್ಧ. ಗುಣಕ ಲಾಕ್ ಮಾಡೋಣ. ಓಕೆ ಗುರುಗಳೇ, ಆಪ್ಷನ್ ಸಿ ಗುಣಕ ಲಾಕ್ ಮಾಡಿ. ಸರಿ ಉತ್ತರ. ಎರಡು ಪ್ರಶ್ನೆಗೆ ಉತ್ತರವನ್ನು ನೀಡಿ 20 ರೂಪಾಯಿಗಳನ್ನು ಪಡೆದಿರುವಂಥ ಭಗತ್ ಅವರಿಗೆ ಅಭಿನಂದನೆ. ಹೌದಾ, ಈ ಪ್ರಶ್ನೆ ಯಾವ ರೀತಿಯಾಗಿ ನೀವು ಉತ್ತರ ನೀಡಿದ್ರಿ? ಭಾಗಿಸುವುದು ಭಾಜಕರೇ, ಭಾಜ್ಯ ಅಂದ್ರೆ ಭಾಗಿಸಿಕೊಳ್ಳುವುದು, ಭಾಗಲಬ್ಧ ಅಂದ್ರೆ ಉತ್ತರ ಬಂದಿದೆ. ಹೌದಾ, ಗುಣಕ ಅಂದ್ರೆ ಗುಣಾಕಾರ ಕ್ರಿಯೆ. ಹೌದಾ, ಈ ಪ್ರಶ್ನೆ ನಿಮಗೆ ಬಹಳ ಸುಲಭ ಆಯ್ತು. ಹೌದಾ, ಯಾಕಂದ್ರೆ ಎಲ್ಲ ಭಾಗಕಾರದ್ದು ಅವ, ಆದರೆ ಗುಣಾಕ ಅನ್ನೋದು ಗುಣಾಕಾರದ ಅದ. ಹೌದಾ, ಹಂಗಾಗಿ ನೀವು ಜಲ್ದಿ ಉತ್ತರ ನೀಡಿಬಿಟ್ರಿ. ಹೌದಾ, ಓಕೆ, ಅಭಿನಂದನೆಗಳು. ಹೀಗೆ ನೀವು ರಸಪ್ರಶ್ನೆಯನ್ನು ಮುಂದುವರಿಸ್ರಿ. ಈಗ ನಿಮ್ಮ ಮುಂದೆ ಆಪ್ಷನ್ ಪ್ರಶ್ನೆ ಸಂಖ್ಯೆ 3 ಹೀಗಿದೆ. ಭಾರತ ದೇಶಕ್ಕೆ ಯಾವಾಗ ಸ್ವಾತಂತ್ರ್ಯ ದೊರೆಯಿತು? ನಿಮ್ಮ ಮುಂದಿರುವಂಥ ಆಪ್ಷನ್ ಎ ಆಪ್ಷನ್ 14 ಆಗಸ್ಟ್ 1947, ಬಿ ಆಪ್ಷನ್ 15 ಆಗಸ್ಟ್ 1947, ಸಿ ಆಪ್ಷನ್ 15 ಆಗಸ್ಟ್ 1946, ಡಿ ಆಪ್ಷನ್ 26 ಜನವರಿ 1947. ನೀವು ಪ್ರಶ್ನೆಯನ್ನು ಮತ್ತು ಆಯ್ಕೆಯನ್ನು ಸರಿಯಾಗಿ ಗಮನಿಸ್ರಿ. ಒಂದು ವೇಳೆ ನಿಮಗೆ ಗೊಂದಲ ಆಗಿದ್ರೆ ನಿಮ್ಮ ಆಪತ್ ಬಾಂಧವಾಗಿರುವಂಥ ಲೈಫ್ ಲೈನ್ಗಳನ್ನು ಕೂಡ ನೀವೇನು ಮಾಡ್ಬೋದು, ಬಳಕೆ ಮಾಡ್ಬೋದು. ಬಿ ಆಪ್ಷನ್ ಸರಿನಾ? ಲಾಕ್ ಮಾಡೋಣ. ಓಕೆ ಗುರುಗಳೇ, ಆಪ್ಷನ್ ಬಿ ಲಾಕ್ ಮಾಡಿ. ಸರಿಯಾದ ಉತ್ತರ. ಯಾಕ 15 ಆಗಸ್ಟ್ ಅಂತ 1947 ನಿಮಗೆ ಸಂಪೂರ್ಣ ಮಾಹಿತಿ ಇತ್ತಾ? ಹೌದಾ, ಅಂದ್ರೆ ಯಾವ ರೀತಿ ಬಿ ಆಪ್ಷನ್ ಆಯ್ಕೆ ಮಾಡಿದ್ರಿ? ಫಸ್ಟ್ ಎ ಆಪ್ಷನ್ ಮತ್ತು ಡಿ ಆಪ್ಷನ್ ಹೋಯ್ತ್ರಿ. ಯಾಕ? ಅದ್ರಿ ಆಗಸ್ಟ್ 14 ಇಲ್ಲ ರೀ, ಜನವರಿ 26 ಅದು ಕೂಡ ಬೇಡ ರೀ. ಸಿ ಆಪ್ಷನ್ ಆಗಸ್ಟ್ 15 1947 ಆದ್ರೆ 46. ಹೌದಾ, ಯಾಕಂದ್ರೆ ನಾವು ಈ ದಿನ ನಾವು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯನ್ನೇ ಆಚರಣೆ ಮಾಡಕತ್ತೀವಿ. ಹೌದಾ, ಆ ಸ್ವಾತಂತ್ರ್ಯ ದಿನಾಚರಣೆ 15 ಆಗಸ್ಟ್ ಅಂತಲೇ ನಿಮಗೆ ಭಾಳ ಉತ್ತರ ನೀಡೋಕ್ಕೆ ಸುಲಭ ಆಯ್ತು. ಹೌದಾ, ಓಕೆ, ಅಭಿನಂದನೆಗಳು. 3 ಪ್ರಶ್ನೆಗೆ ಉತ್ತರ ನೀಡಿ 30 ರೂಪಾಯಿಯನ್ನು ಪಡೆದಿದ್ದೀರಿ. ಈಗ 4ನೇ ಪ್ರಶ್ನೆಗೆ ಹೋಗೋಣ. ಓಕೆ ಗುರುಗಳೇ, 4ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ತೋರಿಸ್ರಿ. ಅಲ್ಲಿ ನಿಮ್ಮ ಮುಂದಿರುವಂಥ ಸ್ಕ್ರೀನನ್ನು ಗಮನಿಸ್ರಿ. 1, 2, 3. ಹೌದಾ, ಸ್ವಾಭಾವಿಕ ಈ ಸಂಖ್ಯೆಗಳ ಮೊತ್ತ ಎಷ್ಟು? 1 ರಿಂದ 260ರವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು? ನಿಮ್ಮ ಮುಂದಿರುವಂಥ ಆಪ್ಷನ್ ಎ ಆಪ್ಷನ್ 33,860, ಬಿ ಆಪ್ಷನ್ 33,930, ಸಿ ಆಪ್ಷನ್ 1,830, ಡಿ ಆಪ್ಷನ್ 3,569.
ಮೇಲಿರುವಂತಹ ಸ್ಕ್ರೀನ್ ಅನ್ನು ಗಮನಿಸ್ರಿ. ಬಿ ಆಪ್ಷನ್ ಸರಿನಾ? ಓಕೆ ಗುರುಗಳೇ, ಆಪ್ಷನ್ ಬಿ ಲಾಕ್ ಮಾಡಿ. ಸರಿಯಾದ ಉತ್ತರ. 4 ಪ್ರಶ್ನೆಗೆ ಉತ್ತರ ನೀಡಿ 40 ರೂಪಾಯಿಗಳನ್ನು ಬಹುಮಾನವಾಗಿ ಪಡೆದುತ್ತಿದ್ದಾರೆ. ಹೇಗೆ ಅನಿಸ್ತು ಭಗತ್ ಅವರೇ? 4ನೇ ಪ್ರಶ್ನೆ ಯಾವ ರೀತಿ ಪ್ರಶ್ನೆಗೆ ಉತ್ತರ ಅನಿಸ್ತು? ಓಕೆ, 4 ಪ್ರಶ್ನೆಗೆ ಸರಿ ಉತ್ತರವನ್ನು ನೀಡಿದ್ದೀರಿ, ಅಭಿನಂದನೆಗಳು. ಈಗ 5ನೇ ಪ್ರಶ್ನೆ, ಇದು ಸೇಫ್ ಝೋನ್ ಆಗಿರುವಂಥ ಪ್ರಶ್ನೆ ಭಗತ್ ಅವರೇ. ಹೌದಾ? ಈ ಪ್ರಶ್ನೆಗೆ ನೀವು ಸರಿ ಉತ್ತರ ನೀಡಿದ್ರೆ ಅಂದರೆ ನೀವು 5ನೇ ಪ್ರಶ್ನೆಗೆ ಏನಿರುತ್ತೆ ಬಹುಮಾನ ಅದು ನಿಮಗೆ ಸೇಫ್ ಝೋನ್ ಆಗಿ ಸಿಗುತ್ತೆ. ಹಾಗಾಗಿ ನೀವು ಯಾವುದೇ ರೀತಿಯಾಗಿ ಇನ್ನೂ ಲೈಫ್ ಲೈನನ್ನು ಬಳಕೆ ಮಾಡಿಲ್ಲ. ನೋಡಿ ಸರಿಯಾಗಿ ಪ್ರಶ್ನೆಗೆ ಉತ್ತರವನ್ನು ನೀಡ್ರಿ. ಅರ್ಥ ಆಯ್ತಾ? ಈಗ ನಿಮ್ಮ ಮುಂದಿರುವಂಥ 5ನೇ ಪ್ರಶ್ನೆ ಹೀಗಿದೆ. ಗಾಯತ್ರಿಯು ಪಟ್ಟಣದಲ್ಲಿ ವಾಸಿಸುತ್ತಾಳೆ ಹಾಗೂ ಅವಳು ಸಸ್ಯಾಹಾರಿಯಾಗಿದ್ದಳು. ಈ ವಾಕ್ಯದಲ್ಲಿ ಸರ್ವನಾಮ ಯಾವುದು? ಪ್ರಶ್ನೆಯನ್ನು ಮತ್ತೊಮ್ಮೆ ಗಮನಿಸ್ರಿ. ಗಾಯತ್ರಿಯು ಪಟ್ಟಣದಲ್ಲಿ ವಾಸಿಸುತ್ತಾಳೆ ಹಾಗೂ ಅವಳು ಸಸ್ಯಾಹಾರಿಯಾಗಿದ್ದಳು. ಈ ವಾಕ್ಯದಲ್ಲಿ ಸರ್ವನಾಮ ಯಾವುದು? ಓಕೆ, ನಿಮ್ಮ ಮುಂದಿರುವಂಥ ಆಪ್ಷನ್ ಎ ಆಪ್ಷನ್ ಪಟ್ಟಣ, ಬಿ ಆಪ್ಷನ್ ಗಾಯತ್ರಿ, ಸಿ ಆಪ್ಷನ್ ಅವಳು, ಡಿ ಆಪ್ಷನ್ ಸಸ್ಯಾಹಾರಿ. ಸಿ ಆಪ್ಷನ್. ಓಕೆ ಗುರುಗಳೇ, ಆಪ್ಷನ್ ಸಿ ಅವಳು ಲಾಕ್ ಮಾಡಿದ್ದಾರೆ. ಲಾಕ್ ಮಾಡಿ. ಸಿ ಆಪ್ಷನ್ ಸರಿಯಾದ ಉತ್ತರ. ಯಾಕೆ ಭಗತ್ ಅವರೇ ಸಿ ಆಪ್ಷನ್ ಅಂತ ಅನಿಸ್ತು ನಿಮಗೆ? ಸರ್ವನಾಮ ಪಾಠ ಮುಗಿದಿದ್ದ, ಹೌದಾ? ಅದರಲ್ಲಿ ಯಾವುದು ಸರ್ವನಾಮ? ಪುರುಷಾರ್ಥಕ ಸರ್ವನಾಮ. ಓಕೆ, ಈಗ ನೀವು 5 ಪ್ರಶ್ನೆಗೆ ಉತ್ತರ ನೀಡಿ ಸೇಫ್ ಝೋನ್ ಆಗಿದ್ರಿ. ಯಾವುದೇ ರೀತಿಯಾಗಿ ಲೈಫ್ ಲೈನ್ ಕೂಡ ನೀವೇನು ಮಾಡಿಲ್ಲ, ಬಳಕೆಯನ್ನ ಮಾಡಿಲ್ಲ, ಹೌದಾ? ಆದರೆ ಇದು ಪ್ರಾರಂಭದ ಹಂತ ಆಗಿರೋದ್ರಿಂದ ನಿಮಗೆ ಸುಲಭವಾದ ಪ್ರಶ್ನೆಗಳು ನಿಮಗೆ ಬಂದಿದ್ವು. ಆದರೆ ಈಗ ಹಂತ ಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ಕ್ಲಿಷ್ಟಕರವಾದ ಪ್ರಶ್ನೆಗಳು ಬರುತ್ತೆ. ಇನ್ನೂ ನೀವು ಯಾವುದೇ ರೀತಿ ಲೈಫ್ ಲೈನನ್ನು ಬಳಕೆ ಮಾಡಿಲ್ಲ. ನೋಡಿ, ಉತ್ತರವನ್ನು ನೀಡೋಕ್ಕಿಂತ ಮುಂಚೆ ನಿಮಗೆ 100ಕ್ಕೆ 100% ಕರೆಕ್ಟು ಆಗಿದ್ದರೆ ಮಾತ್ರ ನೀವು ಆಯ್ಕೆ ಮಾಡಿರಿ. ಇಲ್ಲ ಅಂತಂದರೆ ನೀವು ಲೈಫ್ ಲೈನನ್ನು ಬಳಕೆ ಮಾಡ್ಬೋದು. ಓಕೆನಾ? ಆಟ ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಆಯಿತು ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆ? ನಿಮ್ಮ ತರಬೇತಿ ಕೇಂದ್ರದಲ್ಲಿ ಹೆಂಗೆ ಪ್ರಿಪ್ರೇಷನ್ ನಡೀತು? ಎಲ್ಲ ರೀತಿ ಆಟ ಆಡಿದ್ರೆ ನೀವೇನಾದ್ರೂ ಗೆದ್ರೆ? ಯಾವುದಾದ್ರಲ್ಲಿ ಗೆದ್ರೆ? ಯಾಕ? ಹೌದಾ? ಆಟದಲ್ಲಿ ಹೆಚ್ಚಿನ ಆಸಕ್ತಿ ಇದೆನಾ? ಇಲ್ಲ. ಕೇವಲ ವಿದ್ಯೆ ಕಡೆಗೆ ಅಷ್ಟೇ. ಎಲ್ಲ ರೀತಿಯಲ್ಲಿ ಇರಬೇಕು. ವಿದ್ಯೆಯನ್ನೂ ಇರಬೇಕು, ಆಟದಲ್ಲಿ ಇರಬೇಕು. ಅರ್ಥ ಆಯ್ತಾ? ಓಕೆ, ಈಗ ರಸಪ್ರಶ್ನೆಯನ್ನು ಮುಂದುವರಿಸೋಣ. ಓಕೆ ಗುರುಗಳೇ, ಈಗ ಪ್ರಶ್ನೆ 6ನೇ ಪ್ರಶ್ನೆ ನಿಮ್ಮ ಮುಂದೆ 6ನೇ ಪ್ರಶ್ನೆ ಇದೆ. ಓಕೆ ಗುರುಗಳೇ, ಆಪ್ಷನ್ ಇವುಗಳಲ್ಲಿ ಯಾವುದು ಚಿಕ್ಕ ಭಿನ್ನ ರಾಶಿಯಾಗಿದೆ? ಪ್ರಶ್ನೆಯನ್ನ ನೋಡ್ರಿ. ಇವುಗಳಲ್ಲಿ ಯಾವುದು ಚಿಕ್ಕ ಭಿನ್ನ ರಾಶಿಯಾಗಿದೆ? 1/2, 3/4, 5/6, 2/5 ಮತ್ತು 7/12.
ಓಕೆ, ಆಪ್ಷನ್ ಪ್ಲೀಸ್. ನಿಮ್ಮ ಮುಂದಿರುವಂತ ಆಪ್ಷನ್: ಎ ಆಪ್ಷನ್ 1/2, ಬಿ ಆಪ್ಷನ್ 7/2, ಸಿ ಆಪ್ಷನ್ 5/6, ಡಿ ಆಪ್ಷನ್ 2/5. ನೀವು ಲೈಫ್ ಲೈನ್ ಅನ್ನು ಕೂಡ ಬಳಕೆ ಮಾಡಬಹುದು. ಡಿ ಆಪ್ಷನ್. ಸರಿನಾ? ಓಕೆ ಗುರುಗಳೇ, ಆಪ್ಷನ್ ಡಿ ಲಾಕ್ ಮಾಡಿ. ಡಿ ಲಾಕ್ ಮಾಡಿ. ನಿಮ್ಮ ಉತ್ತರ ಸರಿಯಾಗಿದೆ. ನೀವು 6 ಪ್ರಶ್ನೆಗೆ ಉತ್ತರವನ್ನು ನೀಡಿದಿರಿ. ಯಾವ ರೀತಿಯಾಗಿ ಈ ಪ್ರಶ್ನೆಯನ್ನು ಬಿಡಿಸಿದ್ರಿ? ಹೌದಾ? ಯಾವ ರೀತಿಯಾಗಿ ಇದನ್ನ ಚಿಕ್ಕದು ಅಂತ ನೀವು ಕಂಡುಹಿಡಿದ್ರಿ? ಏನು ದಶಮಾಂಶದ ಮೂಲಕ ಮಾಡಿದ್ರಾ? ದಶಮಾಂಶದ ಮೂಲಕ ಮಾಡಿದ್ರೆ ಎಷ್ಟು ಬಂತು? ಡಿ ಆಪ್ಷನ್ 0.4 ಬಂತಾ? ಓಕೆ, ಚೆನ್ನಾಗಿ ಆಡ್ತಿದ್ದೀರಿ. ಇದುವರೆಗೂ ಯಾವುದೇ ರೀತಿಯಾಗಿ ಲೈಫ್ ಲೈನನ್ನು ನೀವು ಬಳಕೆ ಮಾಡಿಲ್ಲ, ಹೌದಾ? ಇನ್ಮೇಲಿದ್ದೆ ಸರಿಯಾಗಿ ನೋಡಿ ಆಡ್ರಿ. ಓಕೆನಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಓಕೆ ಗುರುಗಳೇ, ಪ್ರಶ್ನೆ ಸಂಖ್ಯೆ 7. ಪ್ರಶ್ನೆ ಸಂಖ್ಯೆ 7: ವಿಶ್ವ ಪರಿಸರ ದಿನ ಯಾವಾಗ ಆಚರಣೆ ಮಾಡುತ್ತಾರೆ? ಪ್ರಶ್ನೆ ಮತ್ತೊಮ್ಮೆ ಕೇಳಿ. ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಣೆ ಮಾಡುತ್ತಾರೆ? ನಿಮ್ಮ ಮುಂದಿರುವಂತ ಆಯ್ಕೆಗಳು: ಎ ಆಪ್ಷನ್ ಜೂನ್ 2, ಬಿ ಆಪ್ಷನ್ ಜೂನ್ 26, ಸಿ ಆಪ್ಷನ್ ಜೂನ್ 5, ಡಿ ಆಪ್ಷನ್ ಆಗಸ್ಟ್ 15. ಜೂನ್ 5. ಏನ್ ಜೋರಾಗಿ ಹೇಳ್ತಿದ್ದೀರಿ? ಪಕ್ಕನ ನೋಡ್ರಿ. ಲಾಕ್ ಮಾಡೋಣ. ಓಕೆ ಗುರುಗಳೇ, ಆಪ್ಷನ್ ಸಿ ಲಾಕ್ ಮಾಡಿ. ಸರಿಯಾದ ಉತ್ತರ. ಓಕೆನಾ? ಓಕೆ ಭಗತ್ ಅವರೇ, 8ನೇ ಪ್ರಶ್ನೆಗೆ ಹೋಗೋಣ. ಓಕೆ ಗುರುಗಳೇ, 8ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ತೋರಿಸ್ರಿ. $9,12,673 ರ ಘನಮೂಲವೇನು? ಮತ್ತೊಮ್ಮೆ ಪ್ರಶ್ನೆ ನೋಡ್ರಿ. 9,12,673 ರ ಘನಮೂಲವೇನು? ನಿಮ್ಮ ಮುಂದಿರುವಂತ ಆಪ್ಷನ್: ಎ ಆಪ್ಷನ್ 96, ಬಿ ಆಪ್ಷನ್ 97, ಸಿ ಆಪ್ಷನ್ 69, ಡಿ ಆಪ್ಷನ್ 79. ಬೇಗ ಉತ್ತರ ನೀಡಬೇಕು. ಇನ್ನು 15 ಸೆಕೆಂಡ್ ಇದೆ. ಒಂದು ವೇಳೆ ನಿಮಗೆ ಪ್ರಶ್ನೆ ಗೊಂದಲ ಅನಿಸಿದ್ರೆ ಲೈಫ್ ಲೈನ್ ಅನ್ನು ಬಳಕೆ ಮಾಡಬಹುದು.
ಆಪ್ಷನ್. ಓಕೆ ಗುರುಗಳೇ, ಬಿ ಆಪ್ಷನ್ ಲಾಕ್ ಮಾಡಿ. ಬಿ ಆಪ್ಷನ್ ಸರಿಯಾದ ಉತ್ತರ. ಏನ್ ಬರುತ್ತವ್ರೆ, ನಿಮ್ಮ ಮುಖದಲ್ಲಿ ಕಳೆ ಬದಲಾವಣೆ ಆಯಿತು. ಏಕೆ ಗೊಂದಲ ಆಯ್ತೇನೆ ಈ ಪ್ರಶ್ನೆ? ಏನು ಸಮಯ ಅವಕಾಶ ಬಹಳ ಕಡಿಮೆ ಆಯ್ತಾ? ಹೌದಾ? ಯಾಕಂದ್ರೆ ಗಣಿತ ವಿಷಯಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ, ಹೌದಾ? ಹಾಗಾಗಿ ನಿಮಗೆ ಆದರೂ ಕೂಡ ನೀವು ಯಾವ ರೀತಿ ಮಾಡಿದ್ರಿ ಈ ಪ್ರಶ್ನೆ? ಮೂರು ಸಂಖ್ಯೆ ತಗೋಬೇಕು ಫಸ್ಟ್ ಅದ್ರಿಂದ ಹಂಗೆ ಮಾಡ್ಬೇಕಂದಿದ್ದೀನಿ. ಹಂಗೆ ಬರಲಿಲ್ಲ ನನಗೆ ಆಪ್ಷನ್ ಆಯ್ತು 761 ಇದೆ, 700 3 ಬಂತು ಬಿಡಿಸ್ತಂದಿದ್ರೆ ಗುಣಿಸಿದರೆ ತಪ್ಪಾಗಿರ್ತಾರೆ. ಒಟ್ಟು 8 ಪ್ರಶ್ನೆಗೂ ಕೂಡ ನೀವೇನು ಮಾಡಿದ್ರಿ? ಸರಿ ಉತ್ತರವನ್ನ ನೀಡಿದ್ರಿ. ಅಭಿನಂದನೆಗಳು. ಯಾವುದೇ ಇನ್ನ ಲೈಫ್ ಲೈನ್ ಇದೆ, ಯಾವುದೇ ರೀತಿ ಭಯ ಪಡಬೇಡ್ರಿ, ಓಕೆನಾ? ಇನ್ನ ಲೈಫ್ ಲೈನ್ ಇದೆ. ನಿಮ್ಗೆ ಆ ಥರ ಪ್ರಶ್ನೆ ಗೊಂದಲ ಆಯ್ತು ಅಂದ್ರೆ ಲೈಫ್ ಲೈನ್ ತಪ್ಪದೆ ಬಳಕೆ ಮಾಡಿರಿ, ಓಕೆನಾ? ಸರಿಯಾಗಿ ಹೇಳ್ರಿ. ಆಲ್ ದಿ ಬೆಸ್ಟ್. ಈಗ ನಿಮ್ಮ ಮುಂದಿರುವಂಥ 9ನೇ ಪ್ರಶ್ನೆ ನಿಮ್ಮ ಮುಂದೆ ಹೀಗಿದೆ. ಕೆಳಗಿನವುಗಳಲ್ಲಿ ಭವಿಷ್ಯತ್ ಕಾಲದ ವಾಕ್ಯ ಇದಾಗಿದೆ. ಪ್ರಶ್ನೆ ಮತ್ತೊಮ್ಮೆ, ಕೆಳಗಿನವುಗಳಲ್ಲಿ ಭವಿಷ್ಯತ್ ಕಾಲದ ವಾಕ್ಯ ಇದಾಗಿದೆ. ನಿಮ್ಮ ಮುಂದಿರುವಂಥ ಆಪ್ಷನ್: ಎ ಆಪ್ಷನ್ ಮಕ್ಕಳು ಶಾಲೆಗೆ ಹೋಗುವರು, ಬಿ ಆಪ್ಷನ್ ಮಕ್ಕಳು ಶಾಲೆಗೆ ಹೋದರು, ಸಿ ಆಪ್ಷನ್ ಮಕ್ಕಳು ಶಾಲೆಗೆ ಹೋಗುತ್ತಾರೆ, ಡಿ ಆಪ್ಷನ್ ಮಕ್ಕಳು ಶಾಲೆಗೆ ಹೋಗರು. ಎ ಆಪ್ಷನ್ ಪಕ್ಕಾ? ಶೂರ್? 100%? ಓಕೆ ಗುರುಗಳೇ, ಆಪ್ಷನ್ ಎ ಲಾಕ್ ಮಾಡಿ. ಸರಿಯಾದ ಉತ್ತರ. 9 ಪ್ರಶ್ನೆಗೆ ಉತ್ತರ ನೀಡಿದ್ರಿ. ಹೌದಾ? ಏನು ಜಲ್ದಿ ಉತ್ತರ ನೀಡಿದ್ರಲ್ಲ. ಈ ಪ್ರಶ್ನೆ ಬಹಳ ಈಸಿ ಆಯ್ತಾ? ಯಾವ ರೀತಿಯಾಗಿ ಉತ್ತರವನ್ನ ಆಯ್ಕೆ ಮಾಡಿದ್ರಿ? ಭೂತಕಾಲ ಪ್ರತ್ಯಯ ಧೈರ್ಯ ಹಾ ಅಂದ್ರೆ ಕ್ರಿಯಾಪದದಾಗ ಧೈರ್ಯ ಇರ್ಬೇಕು. ಹಾ ಬಿ ಆಪ್ಷನ್ ಐತ್ರಿ. ಹಾ ವರ್ತಮಾನ ಕಾಲ ಇತ್ರಿ. ಹಾ. ಸಿ ಆಪ್ಷನ್ ಐತ್ರಿ. ಹಾ. ಹೋಗಲ್ಲ ನಿಷೇಧಾರ್ಥಕ ವಾಕ್ಯ ಆಗ್ತದಿರೋದು. ಹಾ ಹೋಗುವರು ಅಂದ್ರೆ ಮುಂದೆ ಹೋಗುವರು. ಓ ಪ್ರತ್ಯಯ. ಹೌದಾ? ವೆರಿ ಗುಡ್. ಹೌದಾ? ಅದಕ್ಕೆ ಬೇಗ ಉತ್ತರ ನೀಡಿದ್ರಲ್ಲ. ಹಾಂ, ಓಕೆ. 9 ಪ್ರಶ್ನೆಗೆ ಉತ್ತರವನ್ನು ನೀಡಿದ್ರಿ. ಈಗ ನೆಕ್ಸ್ಟ್ ಬರುವಂಥ ಪ್ರಶ್ನೆ 10ನೇ ಪ್ರಶ್ನೆ, ಅದು ಸೇಫ್ ಜೋನ್. ಹೌದಾ? ಸರಿಯಾಗಿ ನೋಡಿ ಉತ್ತರವನ್ನು ನೀಡಿ, ಓಕೆನಾ ಭಗತ್? ಮುಂದುವರಿಸೋಣ. ಓಕೆ ಗುರುಗಳೇ, 10ನೇ ಪ್ರಶ್ನೆಗೆ ಹೋಗೋಣ ಪ್ಲೀಸ್. ನಿಮ್ಮ ಮುಂದಿರುವಂಥ ಪ್ರಶ್ನೆ ಹೀಗಿದೆ. 15 ಆಗಸ್ಟ್ 2025 ಶುಕ್ರವಾರವಾದರೆ 18 ನವೆಂಬರ್ 2025 ಯಾವ ವಾರವಾಗುತ್ತದೆ? ಇನ್ನೊಂದ್ಸರಿ ಪ್ರಶ್ನೆ. 15 ಆಗಸ್ಟ್ 2025 ಶುಕ್ರವಾರವಾದರೆ 18 ನವೆಂಬರ್ 2025 ಯಾವ ವಾರವಾಗುತ್ತದೆ? ನಿಮ್ಮ ಮುಂದಿರುವಂಥ ಆಪ್ಷನ್: ಎ ಆಪ್ಷನ್ ರವಿವಾರ, ಬಿ ಆಪ್ಷನ್ ಮಂಗಳವಾರ, ಸಿ ಆಪ್ಷನ್ ಗುರುವಾರ, ಡಿ ಆಪ್ಷನ್ ಶನಿವಾರ. ಸಮಯ ಓಡ್ತಾ ಇದೆ. ಇನ್ನು ನಿಮಗೆ ಲೈಫ್ ಲೈನ್ ಇದ್ದಾವೆ.
50-50, ಡಬಲ್ ಡಿಪ್ ಮತ್ತೆ ಆಡಿಯನ್ಸ್ ಪೋಲ್ 3 ಲೈಫ್ ಲೈನ್ಗಳಿದ್ದಾವೆ. ಇದು 10ನೇ ಪ್ರಶ್ನೆ, ಸೇಫ್ ಝೋನ್ ಆಗಿರುವಂಥ ಪ್ರಶ್ನೆ. ಬೇಗ ಉತ್ತರ ನೀಡಬೇಕು. ಮಂಗಳವಾರ. ಓಕೆ ಗುರುಗಳೇ, ಬಿ ಆಪ್ಷನ್ ಮಂಗಳವಾರ ಲಾಕ್ ಮಾಡಿ. ಸರಿಯಾದ ಉತ್ತರ. ಮಂಗಳವಾರ ಸರಿ ಉತ್ತರ. ಹೌದಾ? ಅಭಿನಂದನೆಗಳು ಭಗತ್ ಅವರೇ. 10 ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಿದಿರಿ. ಯಾವುದೇ ರೀತಿಯಾಗಿ ಲೈಫ್ ಲೈನನ್ನು ಬಳಕೆ ಮಾಡದೆ 10 ಪ್ರಶ್ನೆಗೆ ಸರಿ ಉತ್ತರ ನೀಡಿದಿರಿ. ಅಭಿನಂದನೆಗಳು. ಓಕೆ ಗುರುಗಳೇ, 11ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ತೋರಿಸ್ರಿ. ಪ್ರಶ್ನೆ 11, ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ನಿಮ್ಮ ಮುಂದಿರುವಂಥ ಆಪ್ಷನ್: ಎ ಆಪ್ಷನ್ ಸಿಂಹ, ಬಿ ಆಪ್ಷನ್ ನವಿಲು, ಸಿ ಆಪ್ಷನ್ ಆನೆ, ಡಿ ಆಪ್ಷನ್ ಹುಲಿ. ಹುಲಿನಾ? ಪಕ್ಕಾ? ಶೋರ್? ಓಕೆ ಗುರುಗಳೇ, ಆಪ್ಷನ್ ಡಿ ಹುಲಿ ಲಾಕ್ ಮಾಡಿ. ಸರಿಯಾದ ಉತ್ತರ. 11 ಪ್ರಶ್ನೆಗೆ ಸರಿ ಉತ್ತರವನ್ನು ನೀಡಿದ್ದೀರಿ. ಹೌದಾ? ಈ ಪ್ರಶ್ನೆ ನಿಮಗೆ ಭಾಳ ಈಸಿ ಆಯ್ತು ಅನಿಸುತ್ತೆ. ಹೌದಾ? ಯಾಕಂದರೆ ಎಲ್ಲ ನಿಮ್ಗೆ ರಾಷ್ಟ್ರೀಯ ಸಂಕೇತಗಳು ಗೊತ್ತಿವೆ ಅನಿಸುತ್ತೆ. ಹೌದಾ? ಓಕೆ, 11 ಪ್ರಶ್ನೆಗೆ ಸರಿ ಉತ್ತರವನ್ನು ನೀಡಿದಿರಿ. ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಭಗತ್ ಅವರೇ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಜೋರಾಗಿ ಮಾತಾಡಬೇಕು. ಹಾಂ, ಓಕೆ ಗುರುಗಳೇ. 12ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ತೋರಿಸಿ. ನಿಮ್ಮ ಮುಂದಿರುವಂಥ ಪ್ರಶ್ನೆ: 250 ಪುಟಗಳ ಒಂದು ಪುಸ್ತಕಕ್ಕೆ ಸಂಖ್ಯೆ ಕೊಡಲು ಎಷ್ಟು ಅಂಕಿಗಳು ಬೇಕು? ಪ್ರಶ್ನೆಯನ್ನು ಮತ್ತೊಮ್ಮೆ ಗಮನಿಸ್ರಿ. 250 ಪುಟಗಳ ಒಂದು ಪುಸ್ತಕಕ್ಕೆ ಸಂಖ್ಯೆ ಕೊಡಲು ಎಷ್ಟು ಅಂಕಿಗಳು ಬೇಕು? ನಿಮ್ಮ ಮುಂದಿರುವಂಥ ಆಪ್ಷನ್ಗಳು: ಎ ಆಪ್ಷನ್ 642, ಬಿ ಆಪ್ಷನ್ 254, ಸಿ ಆಪ್ಷನ್ 346, ಡಿ ಆಪ್ಷನ್ 613. ಸಮಯ ಓಡ್ತಾ ಇದೆ. ಇನ್ನೂ ನಿಮ್ಮ ಹತ್ರ ಲೈಫ್ ಲೈನ್ ಇದೆ. ಸರಿಯಾಗಿ ಉತ್ತರ ನೀಡ್ರಿ. ಒಂದು ವೇಳೆ ಉತ್ತರ ತಪ್ಪಾಯಿತು ಅಂದರೆ ಇಲ್ಲಿಗೆ ನಿಮ್ಮ ರಸಪ್ರಶ್ನೆ ಮುಕ್ತಾಯ ಆಗುತ್ತೆ. ಲೈಫ್ ಲೈನ್ ಬಳಕೆ ಮಾಡ್ತೀರಾ? ಓಕೆ ಗುರುಗಳೇ, ಭಗತ್ ಅವರು 12ನೇ ಪ್ರಶ್ನೆಗೆ ಲೈಫ್ ಲೈನ್ ಅನ್ನು ಬಳಕೆ ಮಾಡಲು ಸಿದ್ಧರಾಗಿದ್ದೀರಿ. ಭಗತ್ ಅವರೇ, ನಿಮ್ಮ ಮುಂದಿರುವಂಥ ಲೈಫ್ ಲೈನ್ 50-50, ಡಬಲ್ ಡಿಪ್ ಮತ್ತು ಆಡಿಯನ್ಸ್ ಪೋಲ್.
ಇಲ್ಲಿ ಇರುವಂಥ ನಿಮ್ಮ ಸ್ನೇಹಿತರಿಗೆ ನೀವು ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ನೀವೇನು ಮಾಡ್ಬೋದು, ಕೇಳ್ಬೋದು. ಇಲ್ಲಿ ಇರುವಂಥ ವಿದ್ಯಾರ್ಥಿಗಳಲ್ಲಿ ನೀವು ಯಾರನ್ನ ಪ್ರಶ್ನೆ ಕೇಳಲು ಇಚ್ಛಿಸ್ತೀರಿ? ಆದನಗೌಡ. ಓಕೆ, ಆದನಗೌಡ ನಿಮ್ಮ ಸ್ನೇಹಿತ 12ನೇ ಪ್ರಶ್ನೆಗೆ ಗೊಂದಲಕ್ಕೀಡಾಗಿದ್ದಾರೆ. ಅವರ ಮುಂದಿರುವಂಥ ಪ್ರಶ್ನೆ ನಿಮಗೆ ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಆ ಪ್ರಶ್ನೆಗೆ ಯಾವುದು ಸರಿ ಉತ್ತರ? 642. ಓಕೆ ಭಗತ್ ಅವರೇ, ನಿಮ್ಮ ಸ್ನೇಹಿತರು ಆಪ್ಷನ್ ಎ 642 ಅಂತಿದ್ದಾರೆ. ಲಾಕ್ ಮಾಡೋಣವೇ? ಓಕೆ ಗುರುಗಳೇ, ಆಪ್ಷನ್ ಎ 642 ಲಾಕ್ ಮಾಡಿ. ಸರಿಯಾದ ಉತ್ತರ. ಹೇಗೆ, ಯಾಕ ಗೊಂದಲ ಆಯ್ತು ಈ ಪ್ರಶ್ನೆ? 90 ಹಚ್ಚವಲ್ಲು 99 ಹಚ್ಚಿದ್ರಾ? ಹೌದಾ? ನೋಡ್ರಿ, ನಿಮ್ಮ ಸ್ನೇಹಿತ ಆದನಗೌಡ ಅವರ 12 ಪ್ರಶ್ನೆಗೆ ಸರಿ ಉತ್ತರ ನೀಡಿ ನಿಮಗೆ ಸಹಾಯ ಮಾಡಿದರು. ಅವರಿಗೆ ಧನ್ಯವಾದಗಳನ್ನು ನೀವು ತಲುಪಿಸ್ಬೇಕು. ಹೇಳಿ ಅವರಿಗೆ ಧನ್ಯವಾದಗಳು ಆದನಗೌಡ ಅವರಿಗೆ. ಓಕೆ, ನಿಮ್ಮ 13ನೇ ಪ್ರಶ್ನೆ ಈಗ ಹೀಗಿದೆ. ಅಯ್ಯೋ ಮಗು ಬಿದ್ದು ಬಿಟ್ಟಿತ್ತಲ್ಲ. ಇಲ್ಲಿ ಅಯ್ಯೋ ಎಂಬುದು ಏನು? ಪ್ರಶ್ನೆ ಮತ್ತೊಮ್ಮೆ. ಅಯ್ಯೋ ಮಗು ಬಿದ್ದು ಬಿಟ್ಟಿತ್ತಲ್ಲ. ಇಲ್ಲಿ ಅಯ್ಯೋ ಎಂಬುದು ಏನು? ನಿಮ್ಮ ಮುಂದಿರುವಂತಹ ಪ್ರಶ್ನೆ ಎ ಆಪ್ಷನ್ ಅನುಕರಣ ಅವ್ಯಯ, ಬಿ ಆಪ್ಷನ್ ಸಂಬಂಧಕ ಸೂಚಕ ಅವ್ಯಯ, ಸಿ ಆಪ್ಷನ್ ಸಾಮಾನ್ಯ ಅವ್ಯಯ, ಡಿ ಆಪ್ಷನ್ ಭಾವಸೂಚಕ ಅವ್ಯಯ. ಭಾವಸೂಚಕ ಅವ್ಯಯ ಪಕ್ಕನಾ? ನೋಡ್ರಿ, ಲೈಫ್ ಲೈನ್ ಕೂಡ ಇದ್ದಾವೆ ನಿಮ್ಮಲ್ಲಿ. ಯಾವುದು ಸರಿ? ಓಕೆ, ಲಾಕ್ ಮಾಡೋಣ. ಓಕೆ ಗುರುಗಳೇ, ಆಪ್ಷನ್ ಡಿ ಭಾವಸೂಚಕ ಅವ್ಯಯ ಲಾಕ್ ಮಾಡಿ. ಪಕ್ಕ? ಸರಿಯಾದ ಉತ್ತರ ಬಿ ಆಪ್ಷನ್ ಭಾವಸೂಚಕ. ಹೌದಾ? ನಿಮಗೆ ಸರಿ ಅಂತ ಗೊತ್ತಿತ್ತಾ? ಹೌದಾ? ಅಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿ ಏನಾದರೂ ಔಟ್ಗಳ ಅರ್ಥ ನಿಮಗೆ ಗೊತ್ತಿದೆಯಾ? ಏನು ಆಪ್ಷನ್ಗಳ ವಿವರಣೆ ಹೇಳ್ತೀರಾ ಏನಾದರೂ? ಹಾಂ, ಹಾಂ ಹಾಂ ಹಾಂ, ವೆರಿ ಗುಡ್. ಹೌದಾ? ಎಲ್ಲ ಆಪ್ಷನ್ ನಿಮಗೆ ಮಾಹಿತಿ ಇದ್ದಿದ್ದ ಸಲುವಾಗಿ ನಿಮ್ಗೆ ಉತ್ತರವನ್ನು ನೀಡೋಕೆ ಸುಲಭ ಆಯಿತು. ಹೌದಾ? ಅಭಿನಂದನೆಗಳು. ನೀವು 13 ಪ್ರಶ್ನೆಗೆ ಸರಿ ಉತ್ತರವನ್ನು ನೀಡಿದ್ದೀರಿ. ಹೌದಾ? ಇನ್ನೂ 2 ಲೈಫ್ ಲೈನ್ ಇದೆ. ಒಂದು ವೇಳೆ ನಿಮಗೆ ಇಲ್ಲಿಗೆ ರಸಪ್ರಶ್ನೆ ಮುಗಿಸ್ಬೇಕಂದ್ರೆ ನೀವು ಕ್ವಿಟ್ ಕೂಡ ಮಾಡ್ಬೋದು. ಓಕೆನಾ? ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ ಗುರುಗಳ 14ನೇ ಪ್ರಶ್ನೆ. ನಿಮ್ಮ ಮುಂದಿರುವಂತಹ ಆ ಮುಂದುವರೆದ ಭಿನ್ನ ರಾಶಿಯ ಬೆಲೆ ಏನು? ನಿಮ್ಮ ಸ್ಕ್ರೀನ್ ಮುಂದಿರುವಂತಹ ಆ ಮುಂದುವರೆದ ಭಿನ್ನರಾಶಿಯ ಬೆಲೆ ಏನು? ಓಕೆ, ಆಪ್ಷನ್ ನೋಡೋಣ. ಎ ಆಪ್ಷನ್ 97/139, ಬಿ ಆಪ್ಷನ್
97 ಬೈ 193. ಸಿ ಆಪ್ಷನ್ 139 ಬೈ 97. ಡಿ ಆಪ್ಷನ್ 169 ಬೈ 97. 139 ಬೈ 97. ನೋಡ್ರಿ, ವಿಚಾರ ಮಾಡ್ರಿ. ಬೇಕಿದ್ರೆ ಲೈಫ್ ಲೈನ್ ಅನ್ನ ಬಳಕೆ ಮಾಡ್ಬೋದು. ಇನ್ನ 2 ಲೈಫ್ ಲೈನ್ ಇದ್ದೇವೆ. ಒಂದ್ ವೇಳೆ ತಪ್ಪಾಯ್ತಂದ್ರೆ ಇಲ್ಲಿಗೆ ನಿಮಗೆ ರಸಪ್ರಶ್ನೆ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಲಾಕ್ ಮಾಡೋಣ. ಓಕೆ ಗುರುಗಳೇ, ಭಗತ್ ಅವರು ಆಪ್ಷನ್ ಸಿ 139 ಬೈ 97 ಅಂತಿದ್ದಾರೆ. ಲಾಕ್ ಮಾಡಿ. ಭಗತ್ ಸರಿ ಉತ್ತರ. ಅಭಿನಂದನೆಗಳು. ಹೌದಾ? 14 ಪ್ರಶ್ನೆಗೆ ಉತ್ತರವನ್ನು ನೀಡಿದ್ರೆ ಅದು ಯಾವ ರೀತಿಯಾಗಿ ಮಾಡಿದ್ರಿ? ಈ ಭಿನ್ನರಾಶಿ ಹಾ ಹಾ ವೆರಿ ಗುಡ್. ಎಲ್ಲ ರೀತಿಯಲ್ಲಿ ರೆಡಿಯಾಗಿದ್ದೀರಿ. 14 ಪ್ರಶ್ನೆಗೆ ಸರಿ ಉತ್ತರ ನೀಡಿದ್ದೀರಿ. ಈಗ ಬರುವಂಥ 15ನೇ ಪ್ರಶ್ನೆ, ಅದು ಸೇಫ್ ಜೋನ್. ಹೌದಾ? ಆ ಪ್ರಶ್ನೆ ಸರಿ ಉತ್ತರ ಆಯ್ತಂದ್ರೆ ನಿಮಗೆ 500 ರೂಪಾಯಿ ಬಹುಮಾನ ಬರುತ್ತೆ. ಎಷ್ಟು ರೂಪಾಯಿ? 500 ರೂಪಾಯಿ. ಹಾಗಾಗಿ ಒಂದು ವೇಳೆ ತಪ್ಪಾದರೆ ಅಲ್ಲಿಗೆ ನಿಮ್ಗೆ ಏನಾಗುತ್ತಾ, 10ನೇ ಪ್ರಶ್ನೆಗೆ ಉತ್ತರ ಬರುವಂಥ ಬಹುಮಾನ ಸಿಗುತ್ತೆ. ಹಾಗಾಗಿ ಇನ್ನೂ 2 ಲೈಫ್ ಲೈನ್ ಇದ್ದಾವೆ. ನಿಮ್ಗೆ ಬೇಕಿದ್ರೆ ನೀವು ಪ್ರಯತ್ನ ಮಾಡ್ಬೋದು. ಓಕೆನಾ? ಮುಂದುವರಿಯೋಣ. ಓಕೆ ಗುರುಗಳೇ, 15ನೇ ಪ್ರಶ್ನೆ ಭಗತ್ ಅವರಿಗೆ ಸ್ಕ್ರೀನ್ ಮೇಲೆ ತೋರಿಸ್ರಿ. 1999ರಲ್ಲಿ ನಡೆದ ಭಾರತ ಮತ್ತು ಪಾಕಿಸ್ತಾನ್ ಯುದ್ಧದಲ್ಲಿ ಭಾರತ ಯಾವ ಕಾರ್ಯಾಚರಣೆಯನ್ನು ಕೈಗೊಂಡಿತು? ಪ್ರಶ್ನೆ ಮತ್ತೊಮ್ಮೆ ಕೇಳಿ. 1999ರಲ್ಲಿ ನಡೆದ ಭಾರತ ಮತ್ತು ಪಾಕಿಸ್ತಾನ್ ಯುದ್ಧದಲ್ಲಿ ಭಾರತದ ಯಾವ ಕಾರ್ಯಾಚರಣೆಯನ್ನು ಕೈಗೊಂಡಿತು? ಓಕೆನಾ? ಈಗ ನಿಮ್ಮ ಮುಂದಿರುವಂಥ ಆಪ್ಷನ್: ಎ ಆಪ್ಷನ್ ಆಪರೇಷನ್ ಸಿಂಧೂರ್, ಬಿ ಆಪ್ಷನ್ ಆಪರೇಷನ್ ವಿಜಯ್, ಸಿ ಆಪ್ಷನ್ ಆಪರೇಷನ್ ಮಹಾದೇವ್, ಡಿ ಆಪ್ಷನ್ ಆಪರೇಷನ್ ಮೇಘದೂತ್. ಆಪರೇಷನ್ ವಿಜಯ್ನಾ? ಪಕ್ಕ ನೋಡ್ರಿ. 15ನೇ ಪ್ರಶ್ನೆ, ಇದು ಸೇಫ್ ಜೋನ್ ಆಗಿರುವಂತ ಪ್ರಶ್ನೆ. ಇನ್ನೂ 2 ಲೈಫ್ ಲೈನ್ ಇದ್ದಾವೆ. ಲಾಕ್ ಮಾಡೋಣ. ಓಕೆ ಗುರುಗಳೇ, ಆಪ್ಷನ್ ಬಿ ಆಪರೇಷನ್ ವಿಜಯ್ ಲಾಕ್ ಮಾಡಿ. ಸರಿಯಾದ ಉತ್ತರ. ಹೇಗೆ ಭಗತ್ ಅವರೇ? ಈಗ 15 ಪ್ರಶ್ನೆಗೆ ಉತ್ತರ ನೀಡಿ 500 ರೂಪಾಯಿ ಬಹುಮಾನ ಪಡೆದಿದ್ರಿ. ಜೂನ್ 26, ಜುಲೈ 26. ಹೌದಾ? ಜುಲೈ 26. ಹೌದಾ? ಏನೋ ಅವತ್ತು ಏನಿದೆ? ಹೌದಾ? ವಿಜಯ್ ದಿವಸ ಆದ. ಹೌದಾ? ಹಂಗಾಗಿ ನೆನಪು ಮಾಡ್ಕೊಂಡಿದ್ದೀರಾ? ಹೌದಾ? ನೋಡ್ರಿ, ಅಲ್ಲಿ ಆಪರೇಷನ್ ಸಿಂಧೂರ್ ಆಗಿರಿ, ಆಪರೇಷನ್ ಮಹಾದೇವ್, ಇವೆಲ್ಲ ಇತ್ತೀಚಿನಲ್ಲಿ ನಡೆದಂಥ ಆಪರೇಷನ್ಗಳು. ಹೌದಾ? ಹಾಗಾಗಿ ನಾವು ಗೊಂದಲಕ್ಕೆ ಆಗ್ತಿರಂತ ಅವುಗಳನ್ನು ಬಳಕೆ ಮಾಡಿದ್ದೀವಿ. ಹೌದಾ? ಓಕೆ, ಈಗ 15 ಪ್ರಶ್ನೆಗೆ ಸರಿ ಉತ್ತರವನ್ನು ನೀಡಿ 500 ರೂಪಾಯಿ ಬಹುಮಾನವನ್ನು ಪಡೆದಿದ್ದೀರಿ. ಏನಾದರೂ ಎ
ಆಪ್ಷನ್ ಏನಾದರೂ ಮಾಹಿತಿ ಗೊತ್ತಿದೆನಾ? ಆಪರೇಷನ್ ಸಿಂಧೂರ್ ಉಗ್ರ ಯುದ್ಧದ ಹೌದಾ? ಪಹಲ್ಗಾಮ್ನಲ್ಲಿ ನಡೆದಿರುವಂಥ ಉಗ್ರರ ಭಯೋತ್ಪಾದಕ ಕೃತ್ಯಕ್ಕೆ ಭಾರತ ಸರ್ಕಾರ ಏನು ಮಾಡಿತು? ಭಾರತ ಸೇನೆ ಆಪರೇಷನ್ ಸಿಂಧೂರ್ ಅನ್ನುವಂಥ ಕಾರ್ಯಾಚರಣೆಯನ್ನು ಕೈಗೊಳ್ತು. ಹೌದಾ? ಜಿಕೆನೂ ನಮಗೆ ಮಾಹಿತಿ ಆದಂಥ ಗೊತ್ತಾಯಿತು. ಹೌದಾ? ಓಕೆ, ಚೆನ್ನಾಗಿ ಆಡ್ತಿದ್ದೀರಿ. ಈಗ ಮುಂದೆ ಬರುವಂಥ 16, 17, 18, 19 ಯಾವುದೇ ರೀತಿಯಾಗಿ ನಿಮಗೆ ಸಮಯ ಇರಲ್ಲ. ಹಾಗಾಗಿ ನೀವು ವಿಚಾರ ಮಾಡಿ ಸರಿ ಉತ್ತರವನ್ನು ನೀಡ್ಬೋದು. ಹೌದಾ? ಇನ್ನೂ ನಿಮಗೆ 2 ಲೈಫ್ ಲೈನ್ಗಳೇ ಇದ್ದಾವೆ. ಹೌದಾ? ಆರಾಮಾಗಿ ಆಡ್ಬೇಕು ನೀವು. ಅರ್ಥ ಆಯ್ತಾ? ಎಷ್ಟು ನೀವು ಬಹುಮಾನ ಗೆಲ್ಬೋದು ಅಂತ ಅಂದ್ಕೊಂಡಿದ್ದೀರಿ? ಎಷ್ಟು ಗೆಲ್ತೀರಿ ಗೊತ್ತಿಲ್ಲ. ಎಷ್ಟು ಗೆಲ್ಲಬೇಕಂತ ಅದ? 1020 ಪ್ರಶ್ನೆಗೆ ಉತ್ತರ ನೀಡಬೇಕಂತಿದ್ದೀರಾ? ಓಕೆ, ಇದೇ ಜೋಶಲ್ಲಿ ನೀವಿರ್ರಿ. ಹೌದಾ? ನೆಕ್ಸ್ಟ್ ಪ್ರಶ್ನೆಗೆ ಸರಿಯಾಗಿ ತಿಳ್ಕೊಂಡು ಸರಿಯಾಗಿ ಉತ್ತರವನ್ನು ನೀಡಿ. ಓಕೆ, ಯಾವುದೇ ರೀತಿ ಗೊಂದಲ ಬೀಳಬೇಡ್ರಿ. ಇನ್ನೂ ಲೈಫ್ ಲೈನ್ ಇದ್ದಾವೆ, ಆರಾಮಾಗಿ ಆಡಿ. ಓಕೆ ಗುರುಗಳೇ, ಈಗ ಭಗತ್ ಅವರಿಗೆ 16 ಪ್ರಶ್ನೆ ಸ್ಕ್ರೀನ್ ಮೇಲೆ ತೋರಿಸಿ. 16ನೇ ಪ್ರಶ್ನೆ 74 ಮೈನಸ್ ಚೌಕಾವರ್ಣ 85 ಭಾಗಿಸು ಪುಷ್ಪಾವರಣ 49 ಮೈನಸ್ ಆವರಣ 41 ಮೈನಸ್ 3 ಭಾಗಿಸು 9 - 3 ರೇಖಾವರಣ ಆವರಣ. ಈ ಪ್ರಶ್ನೆ ಸರಿಯಾಗಿ ನೋಡ್ರಿ. ನಿಮಗೆ ಯಾವುದೇ ರೀತಿಯಾಗಿ ಸಮಯ ಇರುವುದಿಲ್ಲ, ಆರಾಮಾಗಿ ಉತ್ತರವನ್ನು ನೀವು ನೀಡಬಹುದು. ನಿಮ್ಮ ಮುಂದಿರುವಂಥ ಆಪ್ಷನ್ ಎ ಆಪ್ಷನ್ 68, ಬಿ ಆಪ್ಷನ್ 67, ಸಿ ಆಪ್ಷನ್ 65, ಡಿ ಆಪ್ಷನ್ 69. ಆರಾಮಾಗಿ ಉತ್ತರ ನೀಡ್ರಿ. ಯಾವುದೇ ರೀತಿಯಾಗಿ ಗೊಂದಲ ಮಾಡ್ಕೋಬೇಡ್ರಿ. ಉತ್ತರವನ್ನು ಸರಿಯಾಗಿ ನೀಡ್ರಿ. ಡಿ ಆಪ್ಷನ್ ಲಾಕ್ ಮಾಡೋಣ. ಏನು ಲೈಫ್ ಲೈನನ್ನು ಬಳಕೆ ಮಾಡ್ತೀರಾ? ಪಕ್ಕಾ 100%? ಓಕೆ ಗುರುಗಳೇ, ಆಪ್ಷನ್ ಡಿ 69 ಅಂತ ಹೇಳ್ತಾ ಇದ್ದಾರೆ ಭಗತ್ ಅವರು. ಲಾಕ್ ಮಾಡಿ. ಇನ್ನ ಲೈಫ್ ಲೈನ್ ಇತ್ತು, ಬಳಕೆ ಮಾಡ್ಬೋದಿತ್ತೇನೋ. ತಪ್ಪಾಯಿತು ಅಂದರೆ ನಿಮಗೆ 15ನೇ ಪ್ರಶ್ನೆಗಿರುವಂಥ ಮೊತ್ತನೇ ಸಿಗುತ್ತೆ. ಓಕೆ ಗುರುಗಳೇ, ಈ ಆಪ್ಷನ್ ಸರಿ. 16 ಪ್ರಶ್ನೆಗೆ ಸರಿ ಉತ್ತರ ನೀಡಿ 600 ರೂಪಾಯಿ ನಿಮ್ಮದಾಗಿದೆ. ಇನ್ನು ಕೇವಲ 4 ಹೆಜ್ಜೆ ಅಂತಿಮ ಘಟ್ಟಕ್ಕೆ ತಲುಪೋದಕ್ಕೆ. ಇನ್ನು 2 ಲೈಫ್ ಲೈನ್ ಇದ್ದಾವೆ, ಫಿಟ್ನು ಮಾಡ್ಬೋದು. ಹೌದಾ? ಆರಾಮಾಗಿ ಆಡ್ರಿ. ಓಕೆನಾ? ಓಕೆ ಗುರುಗಳೇ, ಭಗತ್ ಅವರಿಗೆ 17ನೇ ಪ್ರಶ್ನೆ ತೋರಿಸಿ. ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು? ನಿಮ್ಮ ಮುಂದಿರುವಂಥ ಆಪ್ಷನ್ ಹೀಗಿವೆ. ಎ ಆಪ್ಷನ್ ಮನೆಗೆಲಸ, ಬಿ ಆಪ್ಷನ್ ಹಳೆಗನ್ನಡ, ಸಿ ಆಪ್ಷನ್
ಉಳಿದೊಗಲು, ಡಿ ಆಪ್ಷನ್ ವಾಗ್ದೇವಿ. ನಿಮಗೆ ಯಾವುದೇ ರೀತಿ ಸಮಯವಿಲ್ಲ, ಆರಾಮಾಗಿ ನೀವು ಡಿ ಆಪ್ಷನ್ ಡಿ ಆಪ್ಷನ್ ಲಾಕ್ ಮಾಡೋಣ. ನೋಡಿ, ನಿಮಗಿನ್ನ 2 ಲೈಫ್ ಲೈನ್ಗಳಿದ್ದಾವೆ, ಅದನ್ನು ಕೂಡ ಬಳಕೆ ಮಾಡ್ಬೋದು. ನಿಮಗೆ ಸರಿ ಅನಿಸಿದರೆ ಮಾತ್ರ ಲಾಕ್ ಮಾಡಿ, ಇಲ್ಲಾಂದರೆ ಇಟ್ಟು ಮಾಡ್ಬೋದು. ನಿಮಗೆ ಯಾವುದೇ ಸಮಯಾವಕಾಶ ಇಲ್ಲ, ಹಾಗಾಗಿ ಆರಾಮಾಗಿ ನೀವು ಉತ್ತರವನ್ನು ನೀಡ್ಬೋದು. ಇಲ್ಲ ಅಂತಂದರೆ ಲೈಫ್ ಲೈನನ್ನು ಕೂಡ ನೀವೇನು ಮಾಡ್ಬೋದು, ಬಳಕೆ ಮಾಡ್ಬೋದು. ಡಿ ಪಕ್ಕ. ಓಕೆ ಗುರುಗಳೇ, ಭಗತ್ ಅವರು ಆಪ್ಷನ್ ಡಿ ವಾಗ್ದೇವಿ ಲಾಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಡಿ ಆಪ್ಷನ್ ವಾಗ್ದೇವಿ ಸರಿ ಉತ್ತರ. ಹೇಗೆ ಭಗತ್ ಅವರೇ, ಈ ಪ್ರಶ್ನೆ ನಿಮಗೆ ಹೌದಾ? ಸಂಧಿ ಅಂದರೆ ಭಾಳ ಗೊಂದಲ ಇರುತ್ತೆ, ಹೌದಾ? ಆದರೆ ನೀವು ಯಾವುದೇ ರೀತಿಯಾಗಿ ಗೊಂದಲ ಇಲ್ಲಾರ್ದೆ ಡಿ ಆಪ್ಷನ್ ಅಂತ ಹೇಳಿದೆ, ಹೌದಾ? ಯಾವ ರೀತಿಯಾಗಿ? ಹಾಂ, ಹೌದಾ? ಓಕೆ, ಸಂಧಿಗಳ ಮಾಹಿತಿ ಸಂಪೂರ್ಣ ಗೊತ್ತಿದೆ ಅಂತ ಅನಿಸ್ತಾ ಇದೆ, ಹೌದಾ? ಅಲ್ಲೆಲ್ಲ ಎ ಬಿ ಸಿ ಎಲ್ಲವೂ ಕೂಡ ಆದೇಶ ಸಂಧಿ ಆಗುತ್ತೆ. ಡಿ ಆಪ್ಷನ್ ವಾಗ್ದೇವಿ ಜಸ್ವ ಸಂಧಿ ಆಗುತ್ತೆ, ಹೌದಾ? ಓಕೆ, 17 ಪ್ರಶ್ನೆಗೆ ಸರಿ ಉತ್ತರವನ್ನು ನೀಡಿದ್ದೀರಿ. 700 ರೂಪಾಯಿ ಮೊತ್ತವನ್ನು ಕೂಡ ನೀವು ನಿಮ್ಮದಾಗಿಸ್ಕೊಂಡಿದ್ದೀರಿ. ಈಗ ಮುಂದೆ ಇನ್ನು ಕೇವಲ 3 ಪ್ರಶ್ನೆ ಇವೆ. ಇನ್ನೂ ನಿಮ್ಮಲ್ಲಿ 2 ಲೈಫ್ ಲೈನ್ಗಳಿದ್ದಾವೆ. ಇಲ್ಲ ಆಟ ನಾವು ಇಲ್ಲೇ ಕ್ವಿಟ್ ಮಾಡ್ತೀವಿ ಅಂದರೂ ಕೂಡ ಕ್ವಿಟ್ ಆಪ್ಷನ್ ಕೂಡ ಇದೆ. ಓಕೆ, ಸರಿಯಾಗಿ ಆಡ್ರಿ, ಅದು ಯಾವುದೇ ರೀತಿಯ ಗೊಂದಲ ಮಾಡ್ಕೋಕೆ ಹೋಗಬೇಡ್ರಿ. ಓಕೆ ಗುರುಗಳೇ, ಭಗತ್ ಅವರಿಗೆ 18ನೇ ಪ್ರಶ್ನೆಯನ್ನು ಸ್ಕ್ರೀನ್ ಮೇಲೆ ತೋರಿಸಿ. ಪ್ರಶ್ನೆ ಹೀಗಿದೆ: ಚೌರಸದ ಸುತ್ತಳತೆಯು ಆಯತದ ಸುತ್ತಳತೆಗೆ ಸಮವಾಗಿದೆ. ಆಯತದ ಉದ್ದವು ಅಗಲದ 2ರಷ್ಟಿದೆ. ಉದ್ದವು 18 ಮೀಟರ್ ಇದ್ದರೆ ಚೌರಸದ ಸುತ್ತಳತೆ ಎಷ್ಟು? ಪ್ರಶ್ನೆ ಮತ್ತೊಮ್ಮೆ ನೋಡಿ. ಚೌರಸದ ಸುತ್ತಳತೆಯು ಆಯತದ ಸುತ್ತಳತೆಗೆ ಸಮವಾಗಿದೆ. ಆಯತದ ಉದ್ದವು ಅಗಲದ 2ರಷ್ಟಿದೆ. ಉದ್ದವು 18 ಮೀಟರ್ ಇದ್ದರೆ ಚೌರಸದ ಸುತ್ತಳತೆ ಎಷ್ಟು? ನಿಮಗೆ ಯಾವುದೇ ರೀತಿ ಸಮಯ ಇಲ್ಲ, ಟೈಮಿಂಗ್ ಲಿಮಿಟ್ ಇಲ್ಲ, ಆರಾಮಾಗಿ ಉತ್ತರವನ್ನು ಮಾಡ್ಬೋದು. ಇಲ್ಲ ಅಂತಂದರೆ ಲೈಫ್ ಲೈನನ್ನು ಕೂಡ ಬಳಕೆ ಮಾಡ್ಬೋದು. ನಿಮ್ಮ ಮುಂದಿರುವಂಥ ಆಪ್ಷನ್ ಹೀಗಿವೆ. ಎ ಆಪ್ಷನ್ 57 ಚದುರ ಮೀಟರ್, ಬಿ ಆಪ್ಷನ್ 54 ಚದುರ ಮೀಟರ್, ಸಿ ಆಪ್ಷನ್ 54 ಮೀಟರ್, ಡಿ ಆಪ್ಷನ್ 45 ಮೀಟರ್. ಮೀಟರ್ 54 ಮೀಟರ್ ಪಕ್ಕನ ನೋಡ್ರಿ. ಇದು ನಿಮ್ಮ 18ನೇ ಪ್ರಶ್ನೆ. ಇನ್ನೂ ನಿಮ್ಮಲ್ಲಿ 2 ಲೈಫ್ ಲೈನ್ಗಳಿದ್ದಾವೆ. ಒಂದು ವೇಳೆ ತಪ್ಪಾಯಿತು ಅಂದರೆ ಇಲ್ಲಿಗೆ ನಿಮ್ಮ ರಸಪ್ರಶ್ನೆ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಹಾಗಾಗಿ ವಿಚಾರ ಮಾಡಿ ಆಪ್ಷನನ್ನು ಲಾಕ್ ಮಾಡಿ.
ಆಪ್ಷನ್ ಡಬಲ್ ಡಿಪ್ ಬಳಕೆ ಮಾಡ್ತೀರಾ? ಈ ಡಬಲ್ ಡಿಪ್ನ ವಿಶೇಷತೆ ಏನು ಅಂತಂದರೆ, ನೀವು ಕೊಟ್ಟಿರುವಂಥ 4 ಆಯ್ಕೆಗಳಲ್ಲಿ ಯಾವುದಾದ್ರೂ ಆಯ್ಕೆ ಮಾಡ್ಬೋದು. ಒಂದು ವೇಳೆ ಆ ಆಯ್ಕೆ ತಪ್ಪಾಗಿತ್ತು ಅಂದರೆ ಮತ್ತೊಮ್ಮೆ ನೀವೇನು ಮಾಡ್ಬೋದು, ಇನ್ನೊಂದು ಸರಿ ಉತ್ತರವನ್ನು ನೀಡ್ಬೋದು. ಓಕೆನಾ? ಡಬಲ್ ಡಿಪ್ ಲೈಫ್ ಲೈನನ್ನು ಬಳಕೆ ಮಾಡ್ತೀರಾ? ಹಾಗಾದರೆ ಆ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿ ಅನಿಸ್ತಾ ಇದೆ ನಿಮಗೆ? 54 ಮೀಟರ್. ಹೌದಾ? ಅಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಹೌದಾ? ಬಿ ಯಲ್ಲಿ 54 ಚದರ ಮೀಟರ್ ಇದೆ, ಸಿ ಯಲ್ಲಿ 54 ಮೀಟರ್ ಇದೆ. ಆಪ್ಷನ್ ಯಾವುದು? ಸಿ ಲಾಕ್ ಮಾಡೋಣ. ಓಕೆ ಗುರುಗಳೇ, ಭಗತ್ ಅವರು ಡಬಲ್ ಡಿಪ್ ಅನ್ನು ಬಳಕೆ ಮಾಡಿ ಆಪ್ಷನ್ ಸಿ ಆಯ್ಕೆ ಮಾಡಿದ್ದಾರೆ. ಆಪ್ಷನ್ ಸಿ ಲಾಕ್ ಮಾಡಿ. ನೋಡ್ರಿ, ಒಂದು ವೇಳೆ ಉತ್ತರ ಸರಿ ಅನಿಸಿತ್ತು ಅಂದರೆ, ಸರಿ ಆದರೆ ನಿಮಗೆ 800 ರೂಪಾಯಿ ಬಹುಮಾನ ನಿಮ್ಮದಾಗ್ತದ. ಓಕೆ ಗುರುಗಳೇ, ಆಪ್ಷನ್ ಡಿ, ಆಪ್ಷನ್ ಸಿ 54 ಮೀಟರ್ ಸರಿ ಉತ್ತರ. ಯಾಕೆ ಗೊಂದಲ ಆಯ್ತು ಭಗತ್? ಹೌದಾ? ಏನು ಅಲ್ಲಿ ಚದರ ಮೀಟರ್ ಮತ್ತೆ ಮೀಟರಲ್ಲಿ ಅಲ್ಲಿ ಗೊಂದಲ ಆಯ್ತಾ? ಹೌದಾ? ಅಂತೂ ಡಬಲ್ ಡಿಪ್ಪನ್ನು ಲೈಫ್ ಲೈನನ್ನು ಬಳಕೆ ಮಾಡಿದ್ದು ಒಳ್ಳೆಯದಾಯಿತು. ಹೌದಾ? ಒಂದು ವೇಳೆ ತಪ್ಪಾಗಿತ್ತು ಅಂದರೆ ಇಲ್ಲಿಗೆ ನಿಮ್ಮ ರಸಪ್ರಶ್ನೆ ಮುಕ್ತಾಯ ಆಗ್ತಿತ್ತು. ಓಕೆನಾ? ಇನ್ನೂ ಒಂದು ಲೈಫ್ ಲೈನ್ ಇದೆ. ಹೌದಾ? ಇನ್ನು ಕೇವಲ 2 ಪ್ರಶ್ನೆಗಳಿದ್ದಾವೆ. ಸರಿ ಉತ್ತರ ನೀಡಿದ್ರಿ ಅಂದರೆ ನೀವು 1000 ರೂಪಾಯಿ ಬಹುಮಾನವನ್ನು ನೀವೇನು ಮಾಡ್ಬೋದು, ಪಡಿಬೋದು. ಓಕೆ, ಆಟ ಮುಂದುವರಿಸೋಣ. ಓಕೆ ಗುರುಗಳೇ, ಭಗತ್ ಅವರಿಗೆ 19ನೇ ಪ್ರಶ್ನೆಯನ್ನು ತೋರಿಸಿ. ಪ್ರಶ್ನೆ 19, 2025ರಲ್ಲಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯ ಪಡೆದವರು ಯಾರು? ನಿಮ್ಮ ಮುಂದಿರುವಂಥ ಆಯ್ಕೆಗಳು: ಎ ಆಪ್ಷನ್ ಕುವೆಂಪು, ಬಿ ಆಪ್ಷನ್ ಬಾನು ಮುಸ್ತಾಕ್, ಸಿ ಆಪ್ಷನ್ ದಾರಾ ಬೇಂದ್ರೆ, ಡಿ ಆಪ್ಷನ್ ಮೊಹಮ್ಮದ್ ಹಸೀನಾ ಬೇಗಂ. ಬಾನು ಮುಸ್ತಾಕ್ ಪಕ್ಕಾ? ನೋಡ್ರಿ, ಇನ್ನು ಲೈಫ್ ಲೈನ್ ಕೂಡ ಇದೆ, ಬಳಕೆ ಮಾಡ್ಬೋದು. ಬಿ ಶೋರ್ 100%. ಓಕೆ ಗುರುಗಳೇ, ಭಗತ್ ಅವರು ಆಪ್ಷನ್ ಬಿ ಬಾನು ಮುಸ್ತಾಕ್ ಅಂತ ಹೇಳ್ತಿದ್ದಾರೆ. ಲಾಕ್ ಮಾಡಿ. ಸರಿಯಾದ ಉತ್ತರ. 19 ಪ್ರಶ್ನೆ ಸರಿ ಉತ್ತರ ನೀಡಿದ್ದೀರಿ. ಕೇವಲ ಒಂದೇ ಪ್ರಶ್ನೆ ಉತ್ತರ ನೀಡಿದರೆ 20 ಪ್ರಶ್ನೆಗೆ ಉತ್ತರ ನೀಡಿದಂತಾಗುತ್ತೆ. ಹೇಗೆ ಈ ಪ್ರಚಲಿತ ಘಟನೆ ನಿಮಗೆ ಹೇಗೆ ಗೊತ್ತು? ಹಾಂ, ಹೌದಾ? ನೋಡಿದಿರಪ್ಪ ಬಾನು ಮುಸ್ತಾಕ್ ಅವ್ರನ್ನ? ಹೌದಾ? ಓಕೆ, ಆ ಬಾನು ಮುಸ್ತಾಕ್ ಅವರು 2025 ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಪಡೆದಿರುವಂಥ ನಮ್ಮ ಕನ್ನಡಿಗರು, ಅದು ಹಾಸನ ಮೂಲದವರು. ಹೌದಾ? ಬೂಕರ್ ಪ್ರಶಸ್ತಿಯನ್ನು ಪಡೆದ ಏಕೈಕ ಅನುವಾದಿತ ಲೇಖಕಿ ಕೂಡ ಆಗಿರುವರು. ಹಾರ್ಟ್ ಲ್ಯಾಂಪ್ ಎನ್ನುವಂಥ ಕೃತಿಗೆ ಅವರಿಗೆ ಏನಾಗಿದೆ, ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ದೊರೆತಿದೆ.
ಹೌದಾ? ಈಗ 20ನೇ ಪ್ರಶ್ನೆ, ಈ ರಸಪ್ರಶ್ನೆಯ ಕೊನೆಯ ಪ್ರಶ್ನೆ. ನಿಮಗೆ ಇನ್ನೂ ಒಂದು ಲೈಫ್ ಲೈನ್ ಇದೆ, 50-50 ಲೈಫ್ ಲೈನ್ ಇದೆ. ಒಂದು ವೇಳೆ ಈ ಪ್ರಶ್ನೆ, ಈಗ 20ನೇ ಪ್ರಶ್ನೆ ನೀವೇನಾದರೂ ತಪ್ಪು ನೀಡಿದ್ರಿ ಅಂದರೆ 15ನೇ ಪ್ರಶ್ನೆಯ ಉತ್ತರಕ್ಕೆ ಏನು ಆಗುತ್ತೆ, ಬಹುಮಾನ ಸಿಗುತ್ತೆ. ಹೌದಾ? ಸರಿಯಾಗಿ ಹೇಳ್ರಿ. ಓಕೆ, ಆಲ್ ದ ಬೆಸ್ಟ್ ಭಗತ್. ಓಕೆ ಗುರುಗಳೇ, ಭಗತ್ ಅವರಿಗೆ 20ನೇ ಪ್ರಶ್ನೆಯನ್ನು ಸ್ಕ್ರೀನ್ ಮೇಲೆ ತೋರಿಸಿ. ಪ್ರಶ್ನೆ 20. ಒಬ್ಬ ವ್ಯಕ್ತಿ ತನ್ನ ಸಂಬಳದ 30% ಉಳಿತಾಯ ಮಾಡುತ್ತಾನೆ. ಒಂದು ವೇಳೆ ಅವನ ಸಂಬಳ 80,000 ಇದ್ದರೆ ಅವನ ಖರ್ಚು ಎಷ್ಟು? ಪ್ರಶ್ನೆಯನ್ನು ಮತ್ತೊಮ್ಮೆ ಗಮನಿಸ್ರಿ. ಒಬ್ಬ ವ್ಯಕ್ತಿ ತನ್ನ ಸಂಬಳದ 30% ಉಳಿತಾಯ ಮಾಡುತ್ತಾನೆ. ಒಂದು ವೇಳೆ ಅವನ ಸಂಬಳ 80% ಇದ್ದರೆ ಅವನ ಖರ್ಚು ಎಷ್ಟು? ನಿಮ್ಮ ಮುಂದಿರುವಂಥ ಆಯ್ಕೆಗಳು: ಎ ಆಪ್ಷನ್ 56,000, ಬಿ ಆಪ್ಷನ್ 24,000, ಸಿ ಆಪ್ಷನ್ 80,000, ಡಿ ಆಪ್ಷನ್ 19,400. ಡಬಲ್ ಡಿಪ್ ಈಗಾಗಲೇ ನೀವು ಬಳಕೆ ಮಾಡಿದ್ದೀರಿ. 50-50 ಲೈಫ್ ಲೈನ್, 50-50 ಲೈಫ್ ಲೈನ್. ಓಕೆ ಗುರುಗಳೇ, ಭಗತ್ ಅವರು 50-50 ಲೈಫ್ ಲೈನನ್ನು ಬಳಕೆ ಮಾಡಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ತಪ್ಪು ಉತ್ತರಗಳು ಬಿ ಮತ್ತು ಸಿ ತಪ್ಪಾದ ಆಯ್ಕೆಗಳನ್ನು ತೆಗೆದುಬಿಟ್ಟಿದ್ದೀವಿ. ಈಗ ನಿಮ್ಮ ಮುಂದಿರುವಂಥ ಆಪ್ಷನ್ ಎ 56,000, ಆಪ್ಷನ್ ಡಿ 19,400. ಇನ್ನು ನಿಮಗೆ ಕ್ವಿಟ್ ಆಪ್ಷನ್ ಇದೆ. ಒಂದು ವೇಳೆ ಈ ಪ್ರಶ್ನೆಯನ್ನು ನೀವು ಕ್ವಿಟ್ ಮಾಡಿದ್ರಿ ಅಂದರೆ 19ನೇ ಪ್ರಶ್ನೆಗೆ ಇರುವಂಥ ಬಹುಮಾನ 900 ರೂಪಾಯಿ ನಿಮಗೇನಾಗುತ್ತೆ, ನಿಮಗೆ ಬಹುಮಾನ ಸಿಗುತ್ತೆ. ಒಂದು ವೇಳೆ ನೀವು ಆಪ್ಷನ್ ಯಾವುದಾದ್ರೂ ತಪ್ಪು ಆಯ್ತಂದರೆ ನಿಮಗೆ 15ನೇ ಪ್ರಶ್ನೆ ಸೇಫ್ ಜೋನ್ ಆಗಿರುವಂಥ 500 ರೂಪಾಯಿ ನಿಮಗೇನಾಗುತ್ತೆ, ಬಹುಮಾನ ಸಿಗುತ್ತೆ. ಒಂದು ವೇಳೆ ಸರಿ ಆದರೆ 20 ಪ್ರಶ್ನೆಗೆ ಸರಿಯಾಗಿ 1000 ರೂಪಾಯಿ ಬಹುಮಾನ ನಿಮಗೆ ಸಿಗುತ್ತೆ. ನೋಡಿ, ಎ ಆಪ್ಷನ್ ಪಕ್ಕನ ನೋಡ್ರಿ. ತಪ್ಪಾಯಿತು ಅಂದರೆ 15ನೇ ಪ್ರಶ್ನೆಯ ಸೇಫ್ ಜೋನ್ 500 ರೂಪಾಯಿ ಸಿಗುತ್ತೆ. ಒಂದು ವೇಳೆ ನೀವು ಕ್ವಿಟ್ ಮಾಡಿದ್ರಿ ಅಂದರೆ 19ನೇ ಪ್ರಶ್ನೆಯ 900 ರೂಪಾಯಿ ನಿಮಗೆ ಸಿಗುತ್ತೆ. ವಿಚಾರ ಮಾಡಿ. ನಿಮಗೆ ಯಾವುದೇ ರೀತಿ ಎಲ್ಲ ಲೈಫ್ ಲೈನು ಕೂಡ ನೀವು ಬಳಕೆ ಮಾಡಿದ್ದೀರಿ. ಯಾವುದು ಸರಿ ಅನಿಸುತ್ತೆ ಭಗತ್ ಅವರೇ?
ನೋಡಿ, ನಿಮಗೆ ಇನ್ನೂ ಕ್ವಿಟ್ ಆಪ್ಷನ್ ಇದೆ. ಯಾವುದು ಆಯ್ಕೆ ಮಾಡ್ತೀರಿ? ಯಾವುದು ಪಕ್ಕ ಆಯ್ಕೆ ಮಾಡೋಣ? ಏನು ಕ್ವಿಟ್ ಮಾಡ್ತೀರಾ? ಆಯ್ಕೆ ಮಾಡ್ತೀರಾ? ಓಕೆ ಗುರುಗಳೇ, ಭಗತ್ ಅವರು 20ನೇ ಪ್ರಶ್ನೆಗೆ ಆಪ್ಷನ್ ಎ 56,000 ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ನೀವು ವಿಚಾರ ಮಾಡ್ಬೋದಾಗಿತ್ತು. ಆಲ್ರೆಡಿ ನೀವು ಆಪ್ಷನ್ ಆಯ್ಕೆ ಮಾಡಿದ್ರಿ. ನೀವು ಕ್ವಿಟ್ ಮಾಡಿದರೆ 900 ರೂಪಾಯಿ ನಿಮಗೆ ಬರ್ತಿತ್ತು. ಈಗ ತಪ್ಪು ಆಯ್ತಂದ್ರೆ ನಿಮಗೆ 500 ರೂಪಾಯಿ ಸಿಗುತ್ತೆ. ಸರಿ, 20 ಪ್ರಶ್ನೆ ಸರಿ ಉತ್ತರ ನೀಡಿ ನಮ್ಮ ಇವತ್ತಿನ ರಸಪ್ರಶ್ನೆಯ ಕಾರ್ಯಕ್ಕೆ ನಮ್ಮ ಜ್ಞಾನಜ್ಯೋತಿ ನವೋದಯ ತರಬೇತಿ ಕೇಂದ್ರ ಗಬ್ಬೂರು ಈ ವಿದ್ಯಾಧಿಪತಿ ರಸಪ್ರಶ್ನೆಯಲ್ಲಿ ಇದುವರೆಗೂ ನಾವು 4 ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಆದರೆ ಯಾವ ವಿದ್ಯಾರ್ಥಿ ಕೂಡ 20 ಪ್ರಶ್ನೆಗೆ ಉತ್ತರವನ್ನು ನೀಡಿಲ್ಲ. ಮೊದಲ ವಿದ್ಯಾರ್ಥಿ ಭಗತ್ ತಂದೆ ವೆಂಕಟರಮಣ ಅವರು 20 ಪ್ರಶ್ನೆಗೆ 20 ಸರಿ ಉತ್ತರ ನೀಡಿ 1000 ರೂಪಾಯಿ ಬಹುಮಾನ ಪಡೆದಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ. ಹೀಗೆ ಭಗತ್ ಅವರೇ, ಎ ಆಪ್ಷನ್ ಹೆಂಗೆ ಸರಿ ಅನಿಸ್ತು ನಿಮಗೆ? ಓಕೆ, ಒಂದು ವೇಳೆ ತಪ್ಪಾಗಿತ್ತು ಅಂದರೆ 15ನೇ ಪ್ರಶ್ನೆಗೆ ಬಹುಮಾನ ಸಿಗುತ್ತೆ. ಹೌದಾ? ಓಕೆ, ಚೆನ್ನಾಗಿ ಆಡಿದ್ದೀರಿ. ಹೌದಾ? ಒಳ್ಳೆ ರೀತಿಯಿಂದ ಆಡಿದಿರಿ. ತುಂಬ ಹೃದಯದ ಅಭಿನಂದನೆಗಳು. ನಮ್ಮ ವಿದ್ಯಾಧಿಪತಿ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ 20 ಪ್ರಶ್ನೆಗೆ 20 ಸರಿ ಉತ್ತರ ನೀಡಿ 1000 ರೂಪಾಯಿ ಬಹುಮಾನವನ್ನು ಪಡೆಯುತ್ತಿದ್ದಾರೆ. ಭಗತ್ ಅವರಿಗೆ ಅಭಿನಂದನೆಗಳು. ಹೀಗೆ ನಿಮ್ಮ ಶಿಕ್ಷಣ ಹೀಗೆ ಮುಂದುವರಲಿ. ಇನ್ನ ಮುಂದಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಆಯ್ಕೆಯಾಗಿ ಮತ್ತೆ 20 ಪ್ರಶ್ನೆಗೆ 20 ಸರಿ ಉತ್ತರವನ್ನ ನೀಡಬೇಕಾಗಿ ನಿಮಗೆ ಅಭಿನಂದಿಸ್ತೀವಿ. ಅಭಿನಂದನೆಗಳು ಭಗತ್ ಅವರೇ.